ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ನಿಮ್ಮ ಮೈಂಡಲ್ಲಿರುವಂಥ ಯಾವ ಗೊಂದಲ ಅಥವಾ ಪ್ರಶ್ನೆ ಅಥವಾ ಏನಾರ ಕನ್ಫ್ಯೂಷನ್ ಇದ್ದರೆ ಅದ್ರ ಬಗ್ಗೆ ಮೆಸೇಜಸ್ ಗೈಡೆನ್ಸ್ನ ತರ್ತಾ ಇದ್ದೀವಿ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಆಲ್ರೈಟ್, ಸೊ ಆಸ್ಕ್ ಎನಿ ಕ್ವೆಶನ್. ನಿಮ್ಮ ಮೈಂಡಲ್ಲಿ ಈ ಸಮಯದಲ್ಲಿ ಯಾವ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದೀರಾ ಅಥವಾ ಗೈಡೆನ್ಸ್ ಬೇಕಿದೆ ಅಥವಾ ಇನ್ನೂ ಜಾಸ್ತಿ ಮಾಹಿತಿ ಬೇಕಿದೆ, ಅದ್ರ ಬಗ್ಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಗೈಡ್ಸ್, ನಿಮ್ಮ ಏಂಜಲ್ಸ್ ಏನು ಮಾಹಿತಿ ಅಥವಾ ಯಾವ ರೀತಿ ಉತ್ತರನ ಕೊಡ್ತಾ ಇದ್ದಾರೆ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗ್ ಅಲ್ಲಿ. ಆಸ್ ಯೂಶುವಲಿ ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಸಾರಿ, ಓಕೆ. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಪ್ರಶ್ನೆಗೆ ಅಥವಾ ನಿಮ್ಮ ಗೊಂದಲಕ್ಕೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್. ಆಲ್ ರೈಟ್, ಇನ್ನು ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್. ಮೊದಲನೇದು ಬರ್ತಾ ಇರೋದು, ನೀವು ಯಾವುದೋ ವಿಚಾರದ ಬಗ್ಗೆ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಓವರ್ ಅನಲೈಸ್ ಮಾಡ್ತಾ ಇದ್ದೀರಾ. ಏನೇನಾದರೂ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ಅದರ ಎಂಡ್ ತನಕ ಹೋಗಿ ಇದು ಆಗತ್ತಾ ಆಗಲ್ವಾ ಅನ್ನುವಂಥ ಒಂದು ಕನ್ಕ್ಲೂಷನ್ಗೆ ಬಂದು ಓವರ್ ಆಗಿ ಅನಲೈಸ್ ಮಾಡಿ ಆ ಡೈರೆಕ್ಷನಲ್ಲಿ ಸ್ಟೆಪ್ಸ್ ತಗೊಳ್ಳೋದಕ್ಕೆ ಮುಂಚೆನೇ ಯು ಆರ್ ಕ್ಲೋಸಿಂಗ್ ದ ಚಾಪ್ಟರ್. ಸ್ಟಾರ್ಟಿಂಗ್ ಆ ಪೇಜ್ ಓಪನ್ ಮಾಡೋದಕ್ಕೆ ಮುಂಚೆನೇ ಯು ಆರ್ ಜಸ್ಟ್ ಕ್ಲೋಸಿಂಗ್ ದ ಚಾಪ್ಟರ್. ಆ ರೀತಿ ಒಂದು ಎನರ್ಜಿ ಬರ್ತಾ ಇದೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಸೊ ಅದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ನೀವು ಟ್ರೈ ಮಾಡ್ದಿರಾ, ಹೌ ವಿಲ್ ಯು ನೋ? ನಾವು ಮಾಡಬೇಕಾಗಿರೋದನ್ನ ಮಾಡ್ದಿರಾ ಅಥವಾ ಸ್ಟೆಪ್ಸ್ ತೊಗೊಳ್ದಿರಾ ಅಥವಾ ಡೈರೆಕ್ಷನಲ್ಲಿ ನಡೀದಿರಾನೇ ಇದು ನಮ್ಮ ಕೈಲಿ ಆಗಲ್ಲ ಅಂತ ಅಂದ್ಕೊಂಡು ಇಗ್ನೋರ್ ಮಾಡೋದು, ಇಟ್ ಈಸ್ ಡೆಫಿನೆಟ್ಲಿ ನಾಟ್ ವೈಸ್ ಥಿಂಗ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಎನಫ್ ಆಫ್ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಫೇಸ್. ಇನ್ಫಾರ್ಮೇಷನ್ ಗ್ಯಾದರ್ ಮಾಡಾಯಿತು, ರಿಸರ್ಚ್ ಮಾಡಾಯಿತು, ಜನರನ್ನ ಕೇಳಿದ್ದಾಯಿತು ಅಥವಾ ಇದ್ರ ಬಗ್ಗೆ ಓವರ್ ಅನಲೈಸ್ ಮಾಡಾಯಿತು, ಓವರ್ ಥಿಂಕ್ ಮಾಡಾಯಿತು, ಇದು ನನ್ನ ಕೈಲಾಗುತ್ತಾ ಆಗಲ್ವಾ ಅಂತ ಎಲ್ಲ ಅದ್ರ ಸುತ್ತ ಓಡಾಡಿದ್ದಾಯಿತು, ಟಿಪ್ ಟೋ ಮಾಡಿದ್ದಾಯಿತು. ಸೊ ಎವ್ರಿಥಿಂಗ್ ಇಸ್ ಡನ್, ದ ಪ್ರಿಲಿಮಿನರಿ ವರ್ಕ್ ಇಸ್ ಡನ್. ಬಟ್ ಆ ಐಡಿಯಾ ಮೈಂಡ್ಗೆ ಬರೋ ಅಷ್ಟರಲ್ಲೇ ಅದಕ್ಕೆ ಎಷ್ಟು ನೆಗೆಟಿವ್ ಆಗಿ ಅಥವಾ ಅದು ಆಗೋದೇ ಇಲ್ಲ ಅನ್ನೋಂಥ ಒಂದು ಹಂತಕ್ಕೆ ಹೋಗಿ ಯು ಆರ್ ಜಸ್ಟ್ ಕ್ಲೋಸಿಂಗ್ ದ ಚಾಪ್ಟರ್ ಬಿಫೋರ್ ಇಟ್ ಸ್ಟಾರ್ಟ್ಸ್. ಆ ಚಾಪ್ಟರ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೇ ಯು ಆರ್ ಕ್ಲೋಸಿಂಗ್ ದ ಚಾಪ್ಟರ್. ಏಕೆಂದರೆ ನಿಮ್ಮ ಮೈಂಡಲ್ಲೇ ಒಂದಷ್ಟು ಐಡಿಯಾಸು, ಒಪಿನಿಯನ್ಸ್ ಎಲ್ಲ ಬಂದು ಇದಾಗಲ್ಲ, ಇವ್ರು ಒಪ್ಕೊಳ್ಳಲ್ಲ ಅಥವಾ ಅವ್ರು ರಿಜೆಕ್ಟ್ ಮಾಡ್ತಾರೆ ಅಥವಾ ಇದನ್ನು ಯಾರು ಒಪ್ಕೊಳ್ತಾರೆ ಅಥವಾ ಇದು ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಈ ಮೇ ಬಿ ದಿಸ್ ಐಡಿಯಾ ಇಸ್ ನಾಟ್ ಗುಡ್. ಸೊ ನಿಮ್ಮನ್ನು ನೀವೇ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತಾ ಇದ್ದೀರಾ ಯಾವುದೋ ಸಿಚುವೇಷನಲ್ಲಿ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೀವು ಟ್ರೈಯೇ ಮಾಡಲಿಲ್ಲ ಅಂತಂದರೆ, ನಿಮ್ಮ ಮೇಲೆ ನೀವು ಬೆಟ್ ಮಾಡಲಿಲ್ಲ ಅಂದರೆ ಹೂ ಎಲ್ಸ್ ವಿಲ್ ಬೆಟ್ ಆನ್ ಯು? ಸೊ ವೈ ಆರ್ ಯು ಸೋ ಸ್ಕೇರ್ಡ್? ಯಾಕೆ ಇಷ್ಟೊಂದು ಓವರ್ ಆಗಿ ಅನಲೈಸ್ ಯಾಕೆ ಮಾಡಬೇಕು? ಯು ಡೋಂಟ್ ನೋ. ಲೈಕ್ ನೀವು ಸ್ವಿಮ್ಮಿಂಗ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ರೆ ನೀವು ಯಾವ ರೀತಿ ಅಲ್ಲಿಗೆ ಅಚೀವ್ ಮಾಡ್ತೀನಿ ಅನ್ನೋಂಥ ಓವರ್ ವ್ಯೂ ಇದ್ದರೆ ಸಾಕು. ಎವ್ರಿ ಲ್ಯಾಪ್, ಲೈಕ್ ಎವ್ರಿ ಸ್ಟೆಪ್ಪನ್ನ ನೀವು ಅನಲೈಸ್ ಮಾಡೋದಕ್ಕಾಗೋದಿಲ್ಲ. ನೀವು ಏನು ಮಾಡಬೇಕು, ಏನು ಪ್ರಾಕ್ಟೀಸ್ ಮಾಡಬೇಕು, ಏನು ಟ್ರೈನಿಂಗ್ ಮಾಡಬೇಕು, ಏನು ಸ್ಕಿಲ್ಸ್ ತೊಗೋಬೇಕು, ತೊಗೊಂಡ್ಮೇಲೆ ಯು ಜಸ್ಟ್ ಹ್ಯಾವ್ ಟು ಗೋ. ಫೇಲ್ ಆದರೂ ಪರವಾಗಿಲ್ಲ ಅಥವಾ ವಿನ್ ಆದರೂ ಪರವಾಗಿಲ್ಲ, ಕಲ್ತ್ಕೊಳ್ಳೋದು ಎಷ್ಟೊಂದು ಇರುತ್ತೆ. ನಾನು ಹೋಗ್ತಾ ಹೋಗ್ತಾ ದಾರಿನಲ್ಲಿ ಕಲ್ತ್ಕೊಳ್ತೀನಿ ಅನ್ನೋದು. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಿರ್ಬೋದು ಅಥವಾ ನಿಮ್ಮದೇ ಆದಂಥದ್ದು ಏನಾದರೂ ಸ್ಟಾರ್ಟ್ ಮಾಡೋದಿರ್ಬೋದು. ನಾವು ಸ್ಟಾರ್ಟೇ ಮಾಡಲಿಲ್ಲ ಅಂದರೆ ಹೆಂಗೆ ಗೊತ್ತಾಗುತ್ತೆ ಇದು ಹೆಂಗೆ ಹೋಗ್ತಾ ಇದೆ ಅಥವಾ ಯಾವ ರೀತಿ ಬದಲಾವಣೆಗಳು ಮಾಡಿದರೆ ಇದು ಇನ್ನೂ ಸಕ್ಸಸ್ ಆಗುತ್ತೆ ಅಥವಾ ಜನರಿಗೆ ಇಷ್ಟ ಆಗುತ್ತೆ. ಸೊ ಯು ವಿಲ್ ನಾಟ್ ನೋ. ನಾವು ಪ್ರಾಕ್ಟಿಕಲ್ ಆಗಿ ಮಾಡೋ ತನಕ, ನಾವು ಪ್ರಾಕ್ಟಿಕಲ್ ಆಗಿ ಮಾಡಲಿಲ್ಲ ಅಂದರೆ ನಮಗೆ ವಿ ಹ್ಯಾವ್ ನೋ ಐಡಿಯಾ. ನಮ್ಮ ಹತ್ರ ಯಾವ ಡೇಟಾನೂ ಇಲ್ಲ ಅನಲೈಸ್ ಮಾಡೋದಕ್ಕೆ ಇದು ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ವರ್ಕ್ ಆಗಲ್ಲ ಅಥವಾ ಯಾವ ರೀತಿ ಮಾಡಿದಾಗ ಇದು ವರ್ಕ್ ಆಗುತ್ತೆ ಅನ್ನೋಂಥ ಒಂದು ಐಡಿಯಾ ಬರೋದಕ್ಕೆ. ಸೊ ಲರ್ನ್ ಆ್ಯಸ್ ಯು ಗೋ. ಸೊ ಫಾರ್ ಎಕ್ಸಾಂಪಲ್ ನೀವು
ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಇಟ್ಕೊಳ್ಳಿ, ಈ ಥರ ಕ್ಯಾಮ್ರಾನೇ ಬೇಕು ಅಥವಾ ಈ ರೀತಿ ಒಂದು ಅಂಬಿಯನ್ಸ್ ಇರಬೇಕು ಅಥವಾ ಈ ರೀತಿ ಸೆಟಪ್ ಇರಬೇಕು, ನನ್ನದೇ ಆದಂಥ ಈ ಬ್ಯಾಕ್ಗ್ರೌಂಡ್ ಇರಬೇಕು. ಸೊ ಇದು 0.23 to 10 ತನಕ ಎಲ್ಲ ಮ್ಯಾಚ್ ಆಗೋ ತನಕ ನಾನು ಇದನ್ನು ಸ್ಟಾರ್ಟ್ ಮಾಡಲ್ಲ. ಸೊ ಯು ವಿಲ್ ನೆವರ್ ನೋ ಯಾವ್ದು ವರ್ಕ್ ಆಗುತ್ತೆ, ಇಲ್ಲ ಫೋನ್ ಕ್ಯಾಮ್ರಾ ವರ್ಕ್ ಆಗುತ್ತಾ, ಏನಿದೆ ಅದರಲ್ಲಿ ಸ್ಟಾರ್ಟ್ ಮಾಡ್ತಾ ಇರೋ ರಿಸೋರ್ಸಸ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತಾ ಹೋಗ್ತಾ ಹೊಸ ಡೆವಲಪ್ಮೆಂಟ್ಗಳು ಮಾಡ್ಕೊಳ್ಳೋದು, ಹೊಸದನ್ನು ಕಲ್ತ್ಕೊಳ್ಳೋದು, ಹೊಸದನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದು ಅಥವಾ ಹೊಸ ಐಡಿಯಾಸ್ನ ಎಂಗೇಜ್ ಮಾಡೋದು, ಇದೆಲ್ಲ ಹೋಗ್ತಾ ಹೋಗ್ತಾ ಕಲಿಯೋವಂಥ ಪ್ರಾಸೆಸ್ಸು. ಸೊ ಯು ಆರ್ ಥಿಂಕಿಂಗ್ ವೇ ಟು ಮಚ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ಯು ಆರ್ ಎಂಡಿಂಗ್ ದ ಐಡಿಯಾ, ಮತ್ತು ಯು ಆರ್ ಓವರ್ ಅನಲೈಸಿಂಗ್, ಓವರ್ ಥಿಂಕಿಂಗ್ ಅಬೌಟ್ ಸಮಥಿಂಗ್. ಸೊ ಅದು ಬರ್ತಾ ಇರೋವಂಥ ಇಂಪಾರ್ಟೆಂಟ್ ಮೆಸೇಜು ನಿಮಗೆ ಗ್ರೂಪ್ ನಂಬರ್ 1. ಡೋಂಟ್ ಓವರ್ ಥಿಂಕ್, ಡೋಂಟ್ ಓವರ್ ಅನಲೈಸ್. ನೀವು ಮಾಡ್ತಾ ಮಾಡ್ತಾ ಪ್ರಾಕ್ಟಿಕಲ್ ಆಗಿ ನೀವು ಸ್ವಿಮ್ ಮಾಡೋಕ್ಕೆ ಹೋದಾಗ್ಲೇ ನೀವು ಆ್ಯಕ್ಚುಲಾಗಿ ನೀವು ಏನು ಥಿಯರಿಟಿಕಲಿ ಕಲ್ತಿದ್ದೀರಾ ಅದನ್ನು ಪ್ರಾಕ್ಟಿಕಲ್ ಆಗಿ ಟೆಸ್ಟ್ ಮಾಡೋದಕ್ಕಾಗೋದು. ಇಲ್ಲಾಂದರೆ ಯು ವಿಲ್ ನೆವರ್ ನೋ ನೀವು ನೀರಿಗೆ ಹೋದಾಗ ಯಾವ ರೀತಿ ಇರುತ್ತೆ ಅಂತ ಯು ಹ್ಯಾವ್ ನೋ ಐಡಿಯಾ. ಸೊ ಡೋಂಟ್ ಬಿ ಸೋ ವರಿಡ್, ಡೋಂಟ್ ಬಿ ಸೋ ಸ್ಕೇರ್, ಡೋಂಟ್ ಓವರ್ ಥಿಂಕ್, ಡೋಂಟ್ ಓವರ್ ಅನಲೈಸ್. ನೀವು ಏನಾದರೂ ಸ್ಟಾರ್ಟ್ ಮಾಡೋದು ಒಂದು ವಿಚಾರದ ಒಂದು ಪಾರ್ಟ್ ಆಫ್ ದ ಗ್ರೂಪ್ ಆದರೆ ಈ ಗ್ರೂಪ್ ನಂಬರ್ 1ಅಲ್ಲಿ ಬೇರೆಯವರು ಏನೇನಾದರೂ ಹೊಸ ಹ್ಯಾಬಿಟ್ನ ಶುರು ಮಾಡೋದಿರ್ಬೋದು. ಎನಿಥಿಂಗ್, ಟೇಕ್ ದಿಸ್ ಎಕ್ಸಾಂಪಲ್ ಫಾರ್ ಎನಿ ಏರಿಯಾ. ನೀವು ಹೊಸದಾಗಿ ಏನಾದರೂ ಮಾಡೋ ಅಂಥ ಒಂದು ಐಡಿಯಾ ಬರೋದಕ್ಕೆ ಮುಂಚೆನೇ ಯು ಆರ್ ಎಂಡಿಂಗ್ ದ್ಯಾಟ್. ಓಕೆ, ಇನ್ನೊಂದು ಮೆಸೇಜ್ ಬರ್ತಾ ಇರೋದು, ನೀವು ಆಲ್ರೆಡಿ ಏನಾದರೂ ಮಾಡುವಂಥ ಒಂದು ದಾರಿನಲ್ಲಿ ಇರ್ಬೋದು ಅಥವಾ ಒಂದು ಸ್ವಲ್ಪ ಸ್ಟೆಪ್ಸ್ ತೊಗೊಂಡಿರ್ಬೋದು, ನೀವು ಅಂದ್ಕೊಂಡಿರೋ ಅಂಥ ಒಂದು ಸಕ್ಸಸ್ ಅಥವಾ ಗ್ರೋತ್ ಸಿಗದೆ ಇರ್ಬೋದು, ಅಬ್ಸ್ಟಿಕಲ್ಸ್ ಇರ್ಬೋದು, ಚಾಲೆಂಜಸ್ ಇರ್ಬೋದು. ನೀವು ನಡೀತಾ ಇರೋ ದಾರಿನಲ್ಲಿ ನೀವಿನ್ನೂ ಬೇಗ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ರಿ, ಬಟ್ ಇಟ್ ಈಸ್ ಟೇಕಿಂಗ್ ಇಟ್ಸ್ ಟೈಮ್, ಇಟ್ ಈಸ್ ಸ್ಲೋ. ಸೊ ಆ ಪ್ರಾಸೆಸ್ನ ನೀವು ಇವಾಗ ನಿಮ್ಮ ಐಡಿಯಾನ ಅಥವಾ ನಿಮ್ಮ ವಿಷನನ್ನು ಇವಾಗ ಡೌಟ್ ಪಡ್ತಾ ಇರ್ಬೋದು. ಇಸ್ ದಿಸ್ ದ ರೈಟ್ ಪಾತ್, ಇದರಲ್ಲಿ ಸಕ್ಸಸ್ ಇದೆಯಾ ಅಥವಾ ನಾನು ಅಂದ್ಕೊಂಡಿರೋದು ನಾನು ಅಚೀವ್ ಮಾಡೋಕ್ಕಾಗತ್ತಾ ಅಂತ ಹೇಳಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಕನ್ಸಿಸ್ಟೆನ್ಸಿ ಅಂದರೆ ರೆಗ್ಯುಲರ್ ಆಗಿ ಪ್ರತಿದಿನ ನಾವು ಏನು ಮಾಡಬೇಕು ನಾವು ಮಾಡ್ತಾ ಮಿಕ್ಕದನ್ನು ನಾವು ಯೂನಿವರ್ಸ್ಗೆ ಬಿಟ್ಟು, ಲೈಕ್ ಶೋ ಮಿ ದ ಪಾತ್, ಶೋ ಮಿ ದ ವೇ, ನಾನು ಏನು ಮಾಡ್ಬೇಕು ನಾನು ಮಾಡ್ತಾ ಇದ್ದೀನಿ ಅಂಥೇಳಿ. ವೆನ್ ಯು ಕನ್ಸಿಸ್ಟೆಂಟ್ಲಿ ಡೂ, ಥಿಂಗ್ಸ್ ಆರ್ ಗೋಯಿಂಗ್ ಟು ಚೇಂಜ್. ಓಕೆ, ಒಂದಲ್ಲ ಒಂದು ದಾರಿನ ನೀವು ಹುಡ್ಕೊಳ್ತೀರಾ, ಬಟ್ ಸ್ಟಾಪಿಂಗ್ ಆ್ಯಂಡ್ ಕ್ವಿಟ್ಟಿಂಗ್ ಇಸ್ ನಾಟ್ ಆನ್ ಆಪ್ಷನ್. ಸೊ ಅದು ಇಂಪಾರ್ಟೆಂಟ್ ಆಗಿ ಬರ್ತಾ ಇರೋ ಮೆಸೇಜು ನಿಮಗೆ. ಡೋಂಟ್ ಕ್ವಿಟ್, ಕೀಪ್ ಗೋಯಿಂಗ್, ಡೋಂಟ್ ಕ್ವಿಟ್. ಯಾಕೆಂದರೆ ಕನ್ಸಿಸ್ಟೆಂಟಾಗಿ ನೀವು ವರ್ಕ್ ಮಾಡಿದಾಗ ಇದ್ರ ಮೇಲೆ ದೆರ್ ಇಸ್ ಡೆಫಿನೆಟ್ಲಿ ಸಕ್ಸಸ್, ದೆರ್ ಇಸ್ ಸ್ಟಾರ್ ಹಿಯರ್. ನೀವೇನು ಅಂದ್ಕೊಂಡಿದ್ದೀರಾ ನಿಮ್ಮ ವಿಶ್ಯು ಇಟ್ ವಿಲ್ ಬಿ ಫುಲ್ಫಿಲ್ಡ್. ನೀವು ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟಾಗಿ ಎವ್ರಿ ಡೇ ಯಾವ ರೀತಿ ಎಫರ್ಟ್ ಹಾಕಬೇಕು ಅಥವಾ ಯಾವ ರೀತಿ ನೀವು ಈ ದಾರಿನಲ್ಲಿ ನಡಿಬೇಕು ಅದನ್ನು ಧೈರ್ಯವಾಗಿ ಟ್ರೈ ಮಾಡ್ತಾ ಇದ್ದಾಗ ಯು ವಿಲ್ ಡೆಫಿನೆಟ್ಲಿ ವಿನ್, ಯು ವಿಲ್ ಡೆಫಿನೆಟ್ಲಿ ಸಕ್ಸೀಡ್. ಈ ಪ್ರಾಸೆಸ್ಸಲ್ಲಿ ನೀವು ಸಕ್ಸೀಡ್ ಆಗೋ ಅಷ್ಟರಲ್ಲಿ ನೀವು ಎಷ್ಟು ಮೆಚೂರ್ ಆಗಿರ್ತೀರಾ, ಎಷ್ಟೊಂದು ನಾಲೆಜಬಲ್ ಆಗಿರ್ತೀರಾ, ಎಷ್ಟೊಂದು ಪೇಷನ್ಸ್ ಇರುತ್ತೆ, ಸ್ಟ್ರೆಂತ್ ಇರುತ್ತೆ, ನಾಲೆಜ್ ಇರುತ್ತೆ, ವಿಸ್ಡಮ್ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಡೋಂಟ್ ಕ್ವಿಟ್, ಕೀಪ್ ಗೋಯಿಂಗ್. ಯಾಕೆಂದರೆ ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್, ಅದರದೇ ಆದಂಥ ಒಂದು ಪ್ರಾಸೆಸ್ ಅಂತ ಇರುತ್ತೆ. ಕೀಪ್ ಗೋಯಿಂಗ್ ಬಿಕಾಸ್ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್. ಓಕೆ, ದೇರ್ ಇಸ್ ಅ ಲಾಟ್ ಆಫ್ ಕನ್ಫ್ಯೂಷನ್. ನಿಮ್ಮ ಗ್ರೂಪಲ್ಲಿ ಕನೆಕ್ಟ್ ಮಾಡಿದಾಗ ನಿಮಗೆ ಗೊತ್ತು ನೀವು ಕರೆಕ್ಟಾಗಿರೋ ದಾರಿನಲ್ಲಿ ಇದ್ದೀರಾ ಅಂಥೇಳಿ, ಬಟ್ ದೆರ್ ಇಸ್ ಅ ಬಿಟ್ ಆಫ್ ಕನ್ಫ್ಯೂಷನ್ ನಿಮ್ಮ ಗ್ರೂಪಲ್ಲಿ. ಮತ್ತು ಡೌಟ್ಸ್ ಇದೆ, ಕನ್ಫ್ಯೂಷನ್ಸ್ ಇದೆ, ಇದಾಗತ್ತಾ ಅನ್ನೋವಂಥ ಒಂದು ಲೈಕ್ ಡಿಸ್ಬಿಲೀಫ್ ಇದೆ. ವಿ ಹ್ಯಾವ್ ಪ್ಯೂರಿಫಿಕೇಷನ್ ಆ್ಯಂಡ್ ರಿನ್ಯೂವಲ್. maybe you have to change your plan. Okay, overall ಆಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನಿಮ್ಮ ಇದು ವರ್ಕ್ ಆಗ್ತಾ ಇಲ್ಲ ಅಂತ ಅಂದರೆ ಚೇಂಜ್ ಯುವರ್ ಪ್ಲ್ಯಾನ್. ನಿಮ್ಮ ಪ್ಲ್ಯಾನು, ನಿಮ್ಮ ಸ್ಟ್ರಾಟಜೀಸ್ ಚೇಂಜ್ ಮಾಡಿ. ಯಾವುದನ್ನು ಮಾಡ್ತಾ ಇದ್ದೀರಾ ಆ ಡೈರೆಕ್ಷನಲ್ಲಿ ಇನ್ನೂ ಜಾಸ್ತಿ ತಿಳ್ಕೊಳ್ಳೋ ಪ್ರಯತ್ನ ಪಡಿ. ನಿಮ್ಮ ಸ್ಕಿಲ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ. ಏನು ಮಾಡ್ತಾ ಇದ್ದೀರಾ ಅಡಿಷ್ನಲ್ ಆಗಿ ಇನ್ವಾಲ್ವ್ ಆಗೋದು, ಇನ್ನೂ ಡೀಪಾಗಿ ಅಂಡರ್ಸ್ಟ್ಯಾಂಡಿಂಗ್ನ ತೊಗೊಳ್ಳೋದು, ಈ ಥರ ಮಾಡಿಕೊಂಡು ಯು ಕ್ಯಾನ್ ಚೇಂಜ್ ದ ಪ್ಲ್ಯಾನ್. ಚೇಂಜಿಂಗ್ ಪ್ಲ್ಯಾನ್ ಇಸ್ ಓಕೆ, ಚೇಂಜಿಂಗ್ ಸ್ಟ್ರಾಟಜಿ
ಎನರ್ಜೀಸ್ ಆರ್ ಓಕೆ, ಬಟ್ ಕ್ವಿಟ್ಟಿಂಗ್ ಇಸ್ ನಾಟ್ ಓಕೆ. ಕ್ವಿಟ್ ಮಾಡೋದು ಇಸ್ ನಾಟ್ ಆನ್ ಆಪ್ಷನ್. ಡೋಂಟ್ ಕ್ವಿಟ್, ಚೇಂಜ್ ಯುವರ್ ಪ್ಲ್ಯಾನ್. ಓಕೆ, ಪ್ಲ್ಯಾನ್ ಚೇಂಜ್ ಮಾಡಿ, ಅಥವಾ ರೆಸ್ಟ್ ಮಾಡಬೇಕಂದ್ರೆ ರೆಸ್ಟ್ ಮಾಡಿ. ಸ್ವಲ್ಪ ದಿನ ಇದ್ರ ಬಗ್ಗೆ ಆಲೋಚನೆ ಮಾಡಿದಿರಾ, ಇದರಿಂದ ಬ್ರೇಕ್ ತೊಗೊಳ್ಳಿ. ಆ ಬ್ರೇಕ್ ತೊಗೊಂಡಾಗ ಯು ವಿಲ್ ಗೆಟ್ ನ್ಯೂ ಐಡಿಯಾಸ್. ಇದು ಬರೀ ಟೆಂಪ್ರರಿ ಫಾಗ್ ಅಥವಾ ಟೆಂಪ್ರರಿ ಕನ್ಫ್ಯೂಷನ್ ಅಥವಾ ಟೆಂಪ್ರರಿ ಡೌಟ್ಸ್. ಇದು ದೀಸ್ ಆರ್ ನಾಟ್ ರಿಯಲ್ ಡೌಟ್ಸ್ ಅಲ್ಲ ಇದು. ಯು ನೋ, ನಿಮಗೆ ನಿಮ್ಮ ಒಳಗಡೆಯಿಂದ ನಿಮಗೆ ಗೊತ್ತು ಯು ಆರ್ ಕೇಪಬಲ್ ಅಂತ ಹೇಳಿ. ನಿಮಗೆ ಈ ಕೆಪಾಸಿಟಿ ಇದೆ, ಈ ಟ್ಯಾಲೆಂಟ್ಸ್ ಇದೆ, ಈ ಸ್ಕಿಲ್ಸ್ ಇದೆ, ನನ್ನ ಕೈಲಿ ಇದು ಸಾಧ್ಯ ಅಂತ ಹೇಳಿ ನಿಮಗೆ ಗೊತ್ತು. ಬಟ್ ಇವಾಗ ಆ ಫಾಗ್ಡ್ ಎನರ್ಜಿ ಅಂದರೆ ಕನ್ಫ್ಯೂಸ್ಡ್ ಸ್ಟೇಟಲ್ಲಿರೋದ್ರಿಂದ, ಆ ಎನರ್ಜೀಸ್ ಸ್ವಲ್ಪ ಹೆವಿ ಆಗಿರೋದ್ರಿಂದ ನಿಮಗೆ ಇದಲ್ವೇನೋ, ಇದು ನನಗಲ್ವೇನೋ, ಅಥವಾ ಇದು ನನ್ನ ಕೈಲಿ ಸಾಧ್ಯ ಇಲ್ಲ, ಈ ರೀತಿ ನಿಮ್ಮನ್ನು ನೀವು ಡೌಟ್ ಪಡ್ತಾ ಇದ್ದೀರಾ, ನಿಮ್ಮನ್ನು ನೀವು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇಸ್ ವೆರಿ ಕ್ಲಿಯರ್, ದಿಸ್ ಇಸ್ ಟೆಂಪ್ರರಿ. ಸೊ ಡೋಂಟ್ ಬಿಲೀವ್ ಇವಾಗ ಬರ್ತಾ ಇರೋ ಕನ್ಫ್ಯೂಷನು, ಫಿಯರ್ಸ್ನೆಲ್ಲ ಡೋಂಟ್ ಬಿಲೀವ್ ದ್ಯಾಟ್. ಯಾಕೆಂದರೆ ಈ ಕಾರ್ಡಲ್ಲಿ ಇಟ್ ಇಸ್ ಕಂಪ್ಲೀಟ್ಲಿ ವಿಂಟರ್, ಮತ್ತು ಈ ಕಾರ್ಡಲ್ಲಿ ಇಟ್ ಇಸ್ ಕಂಪ್ಲೀಟ್ಲಿ ರಿನ್ಯೂವಲ್ ಅಂದರೆ ಈ ಎನರ್ಜಿ ಬಂದು ರಿನ್ಯೂ ಆಗುತ್ತೆ. ಈ ಫಾಗ್ಡ್ ಎನರ್ಜಿ ಇಲ್ಲಿ ವಿಂಟರಲ್ಲಿ ಈ ಸ್ನೋ ಎಲ್ಲ ಬಂದು ಮೆಲ್ಟ್ ಆಗುತ್ತೆ. ಆ್ಯಸ್ ಆಫ್ ನಾವು ಸ್ನೋ ಇದ್ದು ಫಾಗ್ ಇದ್ದು ಕನ್ಫ್ಯೂಷನ್ ಇರೋದ್ರಿಂದ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇಲ್ಲ ನಿಮ್ಮ ಕೈಲಿ ಸಾಧ್ಯನಾ ಇಲ್ವಾ ಅಂತ ಹೇಳಿ, ಅಥವಾ ಮುಂದಿನ ದಾರಿ ಕಾಣದೇ ಇರ್ಬೋದು, ಕನ್ಫ್ಯೂಸ್ ಸ್ಟೇಟ್ಲಿ ಇರ್ಬೋದು. ಬಟ್ ಆ ಎನರ್ಜಿ ಬಂದು ರಿನ್ಯೂ ಆಗುತ್ತೆ, ಆ ಸ್ನೋ ಎಲ್ಲ ಮೆಲ್ಟ್ ಆಗುತ್ತೆ, ಆ ಫಾಗ್ ಎಲ್ಲ ರಿಲೀಸ್ ಆಗುತ್ತೆ, ಮತ್ತು ನಿಮ್ಮ ಕೆಪಾಸಿಟಿನ ನೀವು ನೋಡ್ತೀರಾ ಆ್ಯಂಡ್ ಯು ವಿಲ್ ಗೋ ಫಾರ್ವರ್ಡ್. ಬಟ್ ಆ್ಯಸ್ ಆಫ್ ನಾವು ಬಿಲೀವ್ ಇನ್ ಯುವರ್ ಸೆಲ್ಫ್, ಬಿಲೀವ್ ಇನ್ ದ ಯೂನಿವರ್ಸ್. ದಿಸ್ ಈಸ್ ಮೈ ಪಾತ್ ಅಂತ ಹೇಳಿ. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಗಿವಿಂಗ್ ಅಪ್ ಇಸ್ ನಾಟ್ ಆನ್ ಆಪ್ಷನ್, ಕ್ವಿಟಿಂಗ್ ಈಸ್ ನಾಟ್ ಆನ್ ಆಪ್ಷನ್. ಸಕ್ಸಸ್ಫುಲ್ ಜನರಿಗೂ ಫೇಲ್ ಆಗುವಂಥ ಜನರಿಗೂ ಒಂದೇ ಡಿಫ್ರೆನ್ಸು, ದೇ ಡೋಂಟ್ ಗಿವ್ ಅಪ್. ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಬಿಟ್ಕೊಡೋದಿಲ್ಲ, ಇದು ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಹೇಳಿ ಕ್ವಿಟ್ ಮಾಡೋದಿಲ್ಲ. ಓಕೆ, ಈ ರೀತಿ ಫೇಲ್ ಆಗಿದ್ದೀನಿ, ಸೊ ನೆಕ್ಸ್ಟ್ ಟೈಮ್ ಹೇಗೆ ನಾನು ಇದನ್ನು ಟ್ವೀಕ್ ಮಾಡೋದು, ನನ್ನ ಪ್ಲ್ಯಾನನ್ನು ಹೇಗೆ ಚೇಂಜ್ ಮಾಡೋದು. ಫಾರ್ ಎಕ್ಸಾಂಪಲ್, ನೀವು ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ತಾ ಇರೋ ಜರ್ನಿನಲ್ಲಿದ್ದೀರಾ ಅಂತ ಇಟ್ಕೊಳ್ಳಿ. ಮೇ ಬಿ ಒಂದು ಡಯಟ್ ಚೇಂಜ್ ಮಾಡಿದ್ರಿ, ಅದು ವರ್ಕ್ ಆಗ್ತಾ ಇಲ್ಲ, ಸೊ ಅಷ್ಟೇ, ನನಗಿನ್ನೇನು ವರ್ಕ್ ಆಗಲ್ಲ, ನಾನು ಏನು ಮಾಡಿದ್ರು ಆಗಲ್ಲ ಅಂತ ಹೇಳಿ ಕ್ವಿಟ್ ಮಾಡ್ದಿರಾ. ಓಕೆ, ಅದು ವರ್ಕ್ ಆಗಲಿಲ್ಲ, ಹೊಸದಾಗಿ ಬೇರೆ ಏನನ್ನು ಟ್ರೈ ಮಾಡೋಣ. ಸೊ ವೆನ್ ಯು ಡೋಂಟ್ ಗಿವ್ ಅಪ್, ಒಂದಲ್ಲ ಒಂದು ಐಡಿಯಾ ಸ್ಟಿಕ್ ಆಗುತ್ತೆ, ಒಂದಲ್ಲ ಒಂದು ಪ್ಲ್ಯಾನ್ ಸ್ಟಿಕ್ ಆಗುತ್ತೆ, ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಡೋಂಟ್ ಗಿವ್ ಅಪ್. ಹೆಲ್ತ್ ಇಂಪ್ರೂವ್ಮೆಂಟ್ ಇರ್ಬೋದು, ವೆಯ್ಟ್ ಲಾಸ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಸ್ಟ್ರಾಟಜೀಸ್ ಇರ್ಬೋದು, ಹೊಸದಾಗಿ ಏನಾದರೂ ಶುರು ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು. ಶುರು ಮಾಡೋದಕ್ಕೆ ಮುಂಚೆನೇ ನಿಮ್ಮ ಡೌಟ್ಸ್ ಬಂದು ನಿಮ್ಮನ್ನು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ಸ್ಟಾಪ್ ಮಾಡಿಬಿಡ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಡೋಂಟ್ ಬಿಲೀವ್ ದ್ಯಾಟ್. ಟ್ರೈ ಮಾಡ್ದಿರಾ ನಿಮಗೆ ಗೊತ್ತಾಗೋದಿಲ್ಲ ಹೆಂಗೆ ಹೋಗುತ್ತೆ ಇದು ಅಂತ ಹೇಳಿ. ಹೋಗ್ತಾ ಹೋಗ್ತಾ ಕಲ್ತ್ಕೊಳ್ಳಿ, ಹೋಗ್ತಾ ಸ್ಟ್ರಾಟಜೀಸು, ಪ್ಲ್ಯಾನ್ಸು ಎಲ್ಲ ಚೇಂಜ್ ಮಾಡ್ಕೊಳ್ಳಿ. ಹೊಸ ನಾಲೆಜ್, ಹೊಸ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಿ, ಹೊಸ ಇಂಪ್ಲಿಮೆಂಟೇಷನ್ಸ್ ಮಾಡಿ, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ. ಬಟ್ ಕ್ವಿಟಿಂಗ್ ಈಸ್ ನಾಟ್ ಆನ್ ಆಪ್ಷನ್. ಈಗ ಸದ್ಯಕ್ಕೆ ಫಾಗ್ಡ್ ಇನ್ ಎನರ್ಜಿ ಇದೆ. ಆ ಫಾಗ್ ಇರೋ ಥರ ವಿಂಟರಲ್ಲಿ ಏನೂ ಗ್ರೋ ಆಗೋದಿಲ್ಲ, ಕಂಪ್ಲೀಟ್ಲಿ ಡ್ಯಾಂಪ್ನೆಸ್ ಇರುತ್ತೆ, ಕೋಲ್ಡ್ನೆಸ್ ಇರುತ್ತೆ. ಆ ಒಂದು ಎನರ್ಜಿನಲ್ಲಿದ್ದರೆ ನೀವು ಅದು ಮೆಲ್ಟ್ ಆಗೇ ಆಗುತ್ತೆ. And you will see the success or the path. ಬಟ್ ಈ ಸಮಯದಲ್ಲೇ ನೀವು ಇನ್ನೂ ಕನ್ಸಿಸ್ಟೆಂಟ್ ಆಗಿರಬೇಕಾಗಿರೋದು, ಇನ್ನೂ ಸ್ಟ್ರಾಂಗ್ ಆಗಿರಬೇಕಾಗಿರೋದು, ಇನ್ನೂ ಬೋಲ್ಡ್ ಆಗಿ ಮುಂದೆ ಹೋಗಬೇಕಾಗಿರೋದು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಸಮಯದಲ್ಲಿ. ಡೋಂಟ್ ಡೌಟ್ ಯುವರ್ ಸೆಲ್ಫ್. ನಿಮ್ಮ ಪಾತನ್ನ, ನಿಮ್ಮನ್ನು ನೀವು ಡೌಟ್ ಮಾಡಬೇಡಿ. ನಿಮ್ಮ ಟ್ಯಾಲೆಂಟ್ಸ್ನ, ನಿಮ್ಮ ಸ್ಕಿಲ್ಸ್ನ ನೀವು ಡೌಟ್ ಪಡಬೇಡಿ. ಇನ್ನೂ ನೀವು ಕಲ್ತ್ಕೋಬೇಕು, ದೇರ್ ಇಸ್ ಅ ರೂಮ್ ಫಾರ್ ಇಂಪ್ರೂವ್ಮೆಂಟ್ ಅಂತ ಅಂದರೆ ಖಂಡಿತ ಏನು ಕಲಿಬೇಕು ಅಥವಾ ಏನು ಮಾಡಬೇಕು ಅದನ್ನು ಮಾಡಿ. ಬಟ್ ಡೋಂಟ್ ಎವರ್ ಅಂಡರ್ ಎಸ್ಟಿಮೇಟ್ ನಿಮ್ಮನ್ನು ನೀವು. ದೇರ್ ಇಸ್ ಅ ಲಾಟ್ ಆಫ್ ಕನ್ಫ್ಯೂಷನ್. ಇಲ್ಲಿ ನಿಮ್ಮ ಮೈಂಡಲ್ಲೇ ಆ ಹೋರಾಟ ನಡೀತಾ ಇರೋದು. ಹೊರಗಡೆ ಜನರು ಮಾಡ್ಬೋದು, ಅಥವಾ ಹೊರಗಡೆ ಜನರು ನಿಮ್ಮನ್ನ ಡೌಟ್ ಮಾಡಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಹುದು. ಬಟ್ ಆಸ್ ಆಫ್ ನೌ ಐ ಆಮ್ ಸೀಯಿಂಗ್ ನಿಮ್ಮ ಒಳಗಡೆನೇ ಈ ಸ್ಟ್ರಗಲ್ ನಡೀತಾ ಇರೋದು. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ 2 ಕಾರ್ಡ್ಸ್. ಇಂಟರ್ನಲ್ ಬ್ಯಾಟಲ್, ನಿಮ್ಮ ಮೈಂಡ್ ಜೊತೆ ನೀವು ನಡೆಸ್ತಾ ಇರೋವಂಥ ಬ್ಯಾಟಲ್ಲು. ಆ್ಯಂಡ್ ವಿ ಹ್ಯಾವ್ ಡೆವಿಲ್ ಎನರ್ಜಿ, ಅಂಡರ್ಲೈಯಿಂಗ್ ಎನರ್ಜಿ. ದಿಸ್ ಈಸ್ ನಾಟ್ ಟ್ರೂ. ಈ ಡ್ಯಾಂಪ್ನೆಸ್ಸು, ಈ ಸ್ಟಕ್ ಎನರ್ಜಿ, ಅಥವಾ ನಿಮ್ಮನ್ನು ನೀವು ಡೌಟ್ ಪಡ್ತಾ ಇರೋ ಎನರ್ಜೀಸ್ ಇರ್ಬೋದು, ನಿಮ್ಮನ್ನು ನೀವು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡದೇ ಇರೋವಂಥ ಎನರ್ಜೀಸ್ ಇರ್ಬೋದು. ಇಟ್ ಈಸ್ ನಾಟ್ ಟ್ರೂ.
ಓಕೆ, ದಿಸ್ ಈಸ್ ಯುವರ್ ಈಗೋ ಪ್ಲೇಯಿಂಗ್ ಗೇಮ್ಸ್. ಈಗೋ ಅಂತ ಅಂದರೆ ನಮ್ಮದೇ ಆದಂಥ ವೀಕ್ನೆಸ್ಸಸ್ಸು ನಮ್ಮನ್ನು ತಡೀತಾ ಇರೋದು, ಮುಂದೆ ಹೋಗೋದಕ್ಕೆ ಬಿಡ್ದಿರಾ, ವಿಚ್ ಈಸ್ ನಾಟ್ ಟ್ರೂ. ಇಟ್ ಈಸ್ ಟೈಮ್ ಟು ಬಿಲೀವ್. ನಿಮ್ಮನ್ನು ನೀವು ನಂಬೋ ಅಂಥ ಎಷ್ಟು ಸಾಧ್ಯ ಅಷ್ಟು ಸ್ಟ್ರಾಂಗ್ ಆಗಿ ನಿಮ್ಮನ್ನು ನೀವು ನಂಬೋ ಅಂಥ ಒಂದು ಸಿಚುವೇಶನ್ ಇದು. ಪ್ಲೀಸ್ ಡೋಂಟ್ ಗಿವ್ ಅಪ್. ಪ್ಲೀಸ್ ಬಿಲೀವ್ ಇನ್ ಯೋರ್ ಸೆಲ್ಫ್. ದಟ್ ಈಸ್ ದ ಮೇನ್ ಮೆಸೇಜ್ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಆ ಡೆವಿಲ್ ಕಾರ್ಡ್, ಈ ಡೆವಿಲ್ ಎನರ್ಜಿನ ನೀವು ಸ್ವಲ್ಪ ಓವರ್ಕಮ್ ಮಾಡಿದ್ರೆ, ಆ ಸೆಲ್ಫ್ ಡೌಟು, ಡಿಸ್ಬಿಲೀಫು, ಈ ಅನ್ನೆಸೆಸರಿ ಒಳಗಡೆನೆ ನಡೀತಾ ಇರೋ ಹೋರಾಟ, ಇದನ್ನೆಲ್ಲ ಓವರ್ಕಮ್ ಮಾಡಿದ್ರೆ, ವಿಚ್ ಈಸ್ ದ ಡೆವಿಲ್ ಎನರ್ಜಿ. ದ ನೆಕ್ಸ್ಟ್ ಕಾರ್ಡ್ ವಿ ಹ್ಯಾವ್ ಇಸ್ 6 of Wands. 6 of Wands is success. ಯು ಆರ್ ಡೆಸ್ಟಿನ್ಡ್ ಫಾರ್ ಸಕ್ಸಸ್. ಗ್ರೂಪ್ ನಂಬರ್ 1, ನಿಮ್ಮ ಡೌಟ್ಸು, ನಿಮ್ಮ ಕನ್ಫ್ಯೂಷನ್ನು ನಿಮ್ಮನ್ನ ಸ್ಟಾಪ್ ಮಾಡ್ತಾ ಇರೋದು ನಿಮ್ಮ ಫಿಯರ್ ಆಫ್ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಭಯ. ನೀವು ಹೋಗ್ತಾ ಇರೋ ದಾರಿನಲ್ಲಿ ಸಕ್ಸಸ್ 100% ಅಂತ ಅಂದರೆ ಓಕೆ ಮಾಡಿಬಿಡ್ತೀನಿ ಅಂತ ಅಂದರೆ ಯಾರೂ ಸಕ್ಸಸ್ಫುಲ್ ಆಗೋದಿಲ್ಲ. ನಾವು ನಡೆಯೋ ದಾರಿನಲ್ಲಿ 100% ಗ್ಯಾರಂಟಿಡ್ ಸಕ್ಸಸ್ ಅಂತ ಯಾರೂ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಕಲಿಯೋ ತನಕ ದೇರ್ ವಿಲ್ ಬಿ ಸಮ್ ಅಪ್ಸ್ ಆ್ಯಂಡ್ ಡೌನ್ಸ್ ಆ್ಯಂಡ್ ಫೇಲ್ಯೂರ್ಸ್. ಆ್ಯಂಡ್ ಯಾರು ಹೇಳಿದ್ದು ಸಕ್ಸಸ್ ಅಂತಂದರೆ ನೀವು ಯಾವತ್ತೂ ಫೇಲ್ ಆಗೋದಿಲ್ಲ ಅಂಥೇಳಿ. ಫೇಲ್ಯೂರ್ ಈಸ್ ಪಾರ್ಟ್ ಆಫ್ ಯುವರ್ ಸಕ್ಸಸ್. ಇಟ್ ಈಸ್ ಅ ಪ್ಯಾಕೇಜ್ ಡೀಲ್. ನಾವು ಯಾವುದಾದ್ರೂ ದಾರಿನಲ್ಲಿ ಹೋಗಬೇಕಾದ್ರೆ ದೇರ್ ಆರ್ ಗೋಯಿಂಗ್ ಟು ಬಿ ಫೇಲ್ಯೂರ್ಸ್ ಆ್ಯಂಡ್ ಫೇಲ್ಯೂರ್ ಈಸ್ ಪಾರ್ಟ್ ಆಫ್ ಸಕ್ಸಸ್. ಓಕೆ, ಫೇಲ್ಯೂರ್ ಆಗೋದು ನಾವು ಕಲಿಯೋದಕ್ಕೆ, ನಾವು ಬೆಳೆಯೋದಕ್ಕೆ, ನಮ್ಮ ಸ್ಟ್ರಾಟಜೀಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಇಟ್ ಈಸ್ ಡೆಫಿನೆಟ್ಲಿ ಯುವರ್ ಡೆಸ್ಟಿನ್ಡ್ ಫಾರ್ ಸಕ್ಸಸ್. ಬಟ್ ಒಂದು ವಿಚಾರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತುಂಬ ಸ್ಟ್ರಾಂಗ್ ಆಗಿ ನಿಮಗೆ ನೆನಪಿಸ್ಬೇಕಾಗಿರೋದು ಇವತ್ತು, ಫೇಲ್ಯೂರ್ ಸಕ್ಸಸ್ಸಿಂದ ಸೆಪ್ರೇಟ್ ಮಾಡಬೇಡಿ. ಫೇಲ್ಯೂರ್ ಈಸ್ ಆಲ್ಸೋ ಪಾರ್ಟ್ ಆಫ್ ಸಕ್ಸಸ್. ಎಷ್ಟೊಂದು ಜನ ತಪ್ಪು ತಿಳ್ಕೊಂಡ್ಬಿಡ್ತೀವಿ, ನಾವೀಗ ನಡೆಯೋ ದಾರಿನಲ್ಲಿ ಇದು 100% ಸಕ್ಸಸ್ ಆಗುತ್ತೆ ಅಂದರೆ ಏನು ಬೇಕಾದರೂ ಮಾಡಿಬಿಡ್ತೀನಿ ಅಂಥೇಳಿ. ಆ ಬಲ್ಬ್ ಕಂಡುಹಿಡಿಯೋದಕ್ಕೆ ಮುಂಚೆ ಸಾವಿರಾರು ಥರ ಟ್ರೈ ಮಾಡಿ ಅದಷ್ಟು ಫೇಲ್ ಆಗಿ ಆಮೇಲೆ ಬಲ್ಬ್ ಕಂಡುಹಿಡಿಯೋದಕ್ಕಾಗಿದ್ದವರು ದ ಸೈಂಟಿಸ್ಟ್. ಸೊ ಇಟ್ ಈಸ್ ಆಲ್ ಪಾರ್ಟ್ ಆಫ್ ದ ಗೇಮ್. ಓಕೆ, ಸೊ ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಡಿ. ಫೇಲ್ ಆಗೋದಕ್ಕೆ ಹೆದರ್ಕೋಬೇಡಿ, ಟ್ರೈ ಮಾಡೋದಕ್ಕೆ ಹೆದರ್ಕೋಬೇಡಿ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೆದರ್ಕೋಬೇಡಿ, ನಿಮ್ಮನ್ನು ನೀವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡೋದಕ್ಕೆ ಹೆದರ್ಕೋಬೇಡಿ. ಸೊ ಈ ಮಕ್ಕಳು ಸಣ್ಣ ವಯಸ್ಸಲ್ಲಿ ಎಲ್ಲೆಲ್ಲೋ ನಡೀತಾ ಇರ್ತಾರೆ, ಬೀಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಹೀಗೆಲ್ಲ ಮಾಡಲಿಲ್ಲ ಅಂದರೆ ಅವ್ರು ನಡೆಯೋದನ್ನು ಹೆಂಗೆ ಕಲಿತಿದ್ರು? ಸೊ ಡೋಂಟ್ ಲೆಟ್ ಯುವರ್ ಸೆಲ್ಫ್ ನಿಮ್ಮ ಡೌಟ್ಸು, ನಿಮ್ಮ ಡಿಸ್ಬಿಲೀಫ್ಸು ನಿಮ್ಮ ದಾರಿನ ಅಥವಾ ನಿಮ್ಮ ಪಾತನ ಬ್ಲಾಕ್ ಮಾಡೋದಕ್ಕೆ ಬಿಡಬೇಡಿ. ಸೊ ಡೋಂಟ್ ಕ್ವಿಟ್ಟಿಂಗ್ ಇಸ್ ನಾಟ್ ಆನ್ ಆಪ್ಷನ್. ಓಕೆ, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ನೀವು ಇವಾಗ ಆಲೋಚನೆ ಮಾಡ್ತಾ ಇರೋವಂಥ ಒಂದು ಏರಿಯಾ ಬಗ್ಗೆ. ಡೋಂಟ್ ಕ್ವಿಟ್, ಯು ಆರ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್. ಆದರೆ ಕನ್ಸಿಡರ್ ಫೇಲ್ಯೂರ್ ಆಲ್ಸೋ ಆ್ಯಸ್ ಅ ಸಕ್ಸಸ್. ಓಕೆ, ಸೊ ಯು ಹ್ಯಾವ್ ಟು ಬಿ ವೆರಿ ಕನ್ಸಿಸ್ಟೆಂಟ್ ಆಗಿ ಈ ದಾರಿನಲ್ಲಿ ನಡೀತಿದ್ರೆ ಯು ಆರ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್. ಈಗ ಸದ್ಯಕ್ಕೆ ದೆರ್ ಇಸ್ ಸಮ್ ಇಂಟರ್ನಲ್ ಕನ್ಫ್ಯೂಷನ್, ಸ್ವಲ್ಪ ವಿಂಟರ್ ಎನರ್ಜಿ ವಿಚ್ ಇಸ್ ಸ್ಲೋ, ವಿಚ್ ಇಸ್ ಡ್ಯಾಂಪ್, ಅಷ್ಟೊಂದು ಏನು ಬೆಳವಣಿಗೆ ಇಲ್ಲದೆ ಇರೋವಂಥ ಒಂದು ಕಾರ್ಡ್ ಇದು. ಬಟ್ ಈ ಕಾರ್ಡಲ್ಲಿ ಎಲ್ಲ ಮೆಲ್ಟ್ ಆಗಿದೆ, ಮತ್ತು ದೇರ್ ಆರ್ ಫ್ಲವರ್ಸ್ ಬ್ಲೂಮ್ ಆಗ್ತಾ ಇರೋದು. ಸೊ ಎವ್ರಿಥಿಂಗ್ ಇಸ್ ಸೀಸನ್ಸ್. ನಮ್ಮ ಬಿಸ್ನೆಸ್ಸಲ್ಲೂ ಸೀಸನ್ಸ್ ಇರುತ್ತೆ. ಕೆಲವು ಸಲ ಸೂಪರಾಗಿ ನಡೀತಾ ಇರುತ್ತೆ, ಕೆಲವು ಸಲ ಸ್ಲೋ ಆಗುತ್ತೆ. ಸೊ ಲೈಫಲ್ಲೂ ಅಷ್ಟೇ, ಕೆಲವು ಸಲ ಎಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ, ಕೆಲವು ಸಲ ಎಲ್ಲ ಸ್ಲೋ ಆಗಿ ಹೋಗುತ್ತೆ. ಸೊ ಇಟ್ಸ್ ಆಲ್ ರೈಟ್, ಎವ್ರಿಥಿಂಗ್ ಈಸ್ ಪಾರ್ಟ್ ಆಫ್ ಲೈಫ್. ಸಕ್ಸಸ್, ಫೇಲ್ಯೂರ್ ಈಸ್ ಪಾರ್ಟ್ ಆಫ್ ಸಕ್ಸಸ್. ಓಕೆ, ಸೊ ಅದನ್ನು ನೀವು ಎಷ್ಟು ಕ್ಲಿಯರ್ ಮಾಡ್ಕೊಳ್ತೀರ ನಿಮ್ಮ ಮೈಂಡಿಗೆ, ನೀವು ಅಷ್ಟು ಧೈರ್ಯವಾಗಿ ನಿಮ್ಮ ಸಕ್ಸಸ್ ಪಾತಲ್ಲಿ ಹೋಗ್ಬೋದು. ಡೋಂಟ್ ಬಿ ಅಫ್ರೇಡ್ ಆಫ್ ಫೇಲ್ಯೂರ್ಸ್. ಅದು ನಿಮ್ಮ ಇಂಪಾರ್ಟೆಂಟ್ ಮೆಸೇಜು ಇವತ್ತಿನ ರೀಡಿಂಗಲ್ಲಿ. ನಿಮ್ಮ ಕರೆಂಟ್ ಸಿಚುವೇಶನ್ ಬಗ್ಗೆ ಗೈಡೆನ್ಸ್, ಮೆಸೇಜಸ್, ಆನ್ಸರ್ಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಗೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಫೇಲ್ಯೂರ್ ಈಸ್ ಪಾರ್ಟ್ ಆಫ್ ಸಕ್ಸಸ್. ನೀವು ಫೇಲ್ ಆದ ಮಾತ್ರಕ್ಕೆ ನಿಮಗೆ ಟ್ಯಾಲೆಂಟ್ ಇಲ್ಲ, ನಿಮಗೆ ಸ್ಕಿಲ್ ಇಲ್ಲ ಅಂತಲ್ಲ. ಫೇಲ್ ಆಗೋ ಧೈರ್ಯ ಮಾಡೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಎಲ್ಲರೂ ಕಂಫರ್ಟಾಗಿ ನಾವು ಸೋಫಾನಲ್ಲಿ ಕೂತಿರೋ ತನಕ ಎಲ್ಲೂ ಯಾರು ಫೇಲ್ಯೂರ್ ಆಗೋದಿಲ್ಲ, ಬಿಕಾಸ್ ದೇ ಆರ್ ನಾಟ್ ಟ್ರೈಯಿಂಗ್. ಅಟ್ಲೀಸ್ಟ್ ನೀವು ಫೇಲ್ ಆದಾಗ ಇಟ್ ಈಸ್ ಅ ಕನ್ಫರ್ಮೇಷನ್ ಯು ಆರ್ ಟ್ರೈಯಿಂಗ್. ಟ್ರೈ ಮಾಡುವಂಥ ಧೈರ್ಯ ನಿಮಗಿದೆ ಅಂಥೇಳಿ. ಸೊ ಬಿ ವೆರಿ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಯುನೋ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಯು ಟ್ರೈಡ್, ಯು ಫೇಲ್ಡ್ ಅಂಥೇಳಿ. ಅಟ್ಲೀಸ್ಟ್ ಯು ವಿಲ್ ನಾಟ್ ರಿಗ್ರೆಟ್ ನಿಮ್ಮ ಲೈಫನ್ನ. ನಾನೇನು ಮಾಡಲೇ ಇಲ್ಲ, ನಾನು ಟ್ರೈಯೇ ಮಾಡ್ದಿರಾ, ಫೇಲೇ ಆಗ್ದಿರಾ, ಸಕ್ಸಸ್ ಆಗ್ದಿರಾ, ಹೌ ವಿಲ್ ಐ ನೋ ಲೈಫ್ನ ಹೆಂಗೆ ಲೀಡ್ ಮಾಡಿದೆ ಅಂಥೇಳಿ. ಡೋಂಟ್ ಬಿ ಅಫ್ರೇಡ್ ಆಫ್ ಫೇಲ್ಯೂರ್ ಆ್ಯಂಡ್ ಯು ವಿಲ್ ಬಿ ಸಕ್ಸಸ್ಫುಲ್.
ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಮೆಸೇಜ್. ಡೋಂಟ್ ಬಿ ಅಫ್ರೇಡ್ ಆಫ್ ಫೇಲ್ಯೂರ್ಗೆ ಹೆದರ್ಕೋಬೇಡಿ. ಆ ಒಂದು ಭಯ ಬಿಟ್ಟಾಗ್ಲೇ ನೀವು ಸಕ್ಸಸ್ನ ಕಾಣೋಕ್ಕಾಗೋದು ಅಂಥೇಳಿ. ಆಲ್ ರೈಟ್, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ಗ್ರೂಪ್ ನಂಬರ್ 1 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ಐ ಲವ್ ಟು ರೀಡ್ ಯೋರ್ ಕಮೆಂಟ್ಸ್ ಆ್ಯಂಡ್ ಐ ರಿಪ್ಲೈ ಎಲ್ಲ ಕಮೆಂಟ್ಸ್ಗೂ. ಆಲ್ ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಾಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಎಂಜಾಯ್ ಯೋರ್ life. Don't be afraid of failure. Love you all. Take care. Bye-bye. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ನನಗೆ ಫಸ್ಟ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಐ ಫೆಲ್ಟ್ ಅ ಲಿಟಲ್ ಸ್ಯಾಡ್ನೆಸ್. ಅಂದರೆ ನನಗೇ ಸ್ಯಾಡ್ ಆಗ್ತಾ ಇರೋ ಥರ, ಬೇಜಾರಾಗ್ತಾ ಇರೋ ಥರ, ಡಿಸಪಾಯಿಂಟ್ ಆಗ್ತಾ ಇರೋ ಥರ ಒಂದು ಎನರ್ಜಿ ಬರ್ತಾಯಿತ್ತು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಮೇ ಬಿ ನಿಮ್ಮನ್ನು ನೀವು ಯು ಆರ್ ನಾಟ್ ಹ್ಯಾಪಿ ಇನ್ ಸಮ್ ವೇ. ಯಾವುದೋ ಒಂದು ಏರಿಯಾನಲ್ಲಿ ಅಥವಾ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ, ಅಥವಾ ನೀವು ಅಂದ್ಕೊಂಡಿದ್ದು ಇನ್ನೂ ಆಗಿಲ್ಲ ಅಂತ, ಅಥವಾ ನೀವು ಇಷ್ಟು ಟೈಮಿಗೆ ಅಥವಾ ಇಷ್ಟು ವಯಸ್ಸಿಗೆ ಅಥವಾ ಈ ಒಂದು ಸ್ಟೇಜ್ ಆಫ್ ಯುವರ್ ಲೈಫ್ ಇದೆಲ್ಲ ಆಗೋಗ್ಬಿಡ್ಬೇಕಾಗಿತ್ತು, ಅಥವಾ ಇನ್ನೂ ಆಗಿಲ್ಲ, ಇಷ್ಟೊತ್ತಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಇನ್ನೂ ನನಗೆ ಈ ಕಾಲ್ ಬಂದಿಲ್ಲ, ಇಷ್ಟೊತ್ತಿಗೆ ಈ ಜಾಬಲ್ಲಿ ಇರಬೇಕಿತ್ತು ಅಂದ್ಕೊಂಡಿದ್ದೆ ಬಟ್ ಇನ್ನೂ ನಾನು ಅಲ್ಲಿಲ್ಲ, ಇಷ್ಟೊತ್ತಿಗೆ ನಾನು ಹೆಲ್ತ್ ಫಿಟ್ನೆಸ್ ಟು ಒಂದು ರೇಂಜಿಗೆ ಹೋಗಿರ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಇನ್ನೂ ನಾನು ಅಲ್ಲಿ ರೀಚ್ ಆಗಿಲ್ಲ. ಸೊ ದೆರ್ ಈಸ್ ಅ ಲಾಟ್ ಆಫ್ ಕಂಪ್ಯಾರಿಸನ್. ನೀವು ಎಲ್ಲಿರಬೇಕು ಆ ಸ್ಟೇಜಲ್ಲಿ ನಾನು ಇಲ್ಲ ಅನ್ನೋವಂಥ ಒಂದು ಸ್ವಲ್ಪ ಸ್ಯಾಡ್ನೆಸ್ಸು ಮತ್ತು ಡಿಸಪಾಯಿಂಟ್ಮೆಂಟ್, ಅಥವಾ ಬೇರೆಯವ್ರಿಗೆ ಕಂಪೇರ್ ಮಾಡ್ತಾ ನನ್ನಷ್ಟೇ ಟ್ಯಾಲೆಂಟ್ ಇದೆ ಅಥವಾ ನನ್ನಷ್ಟೇ ನಾಲೆಜ್ ಇದೆ ಅಥವಾ ಅವ್ರಿಗಿಂತ ನನಗೆ ಗೊತ್ತಿದೆ ಬಟ್ ನನ್ನ ಲೈಫ್ ಈ ರೀತಿ ಇದೆ, ಅವ್ರ ಲೈಫ್ ನೋಡಿ ಎಷ್ಟು ಆರಾಮಾಗಿದೆ, ಎಲ್ಲ ಚೆನ್ನಾಗಿದೆ ಅಂಥೇಳಿ. ದೇರ್ ಕ್ಯಾನ್ ಬಿ ಕಂಪ್ಯಾರಿಸನ್ ಬೇರೆಯವ್ರ ಜರ್ನಿನ ನಿಮ್ಮ ಜರ್ನಿಗೆ, ಅಥವಾ ನಿಮ್ಮನ್ನು ನೀವೇನೇ ಯು ಆರ್ ಥಿಂಕಿಂಗ್ ಅ ಲಾಟ್. ಯಾಕೆ ಇಷ್ಟೊತ್ತಿಗೆ ಇದಾಗಬೇಕಾಯಿತು, ಯಾಕೆ ಇಷ್ಟೊತ್ತಿಗೆ ಈ ಮ್ಯಾನಿಫೆಸ್ಟೇಷನ್ ಬರಬೇಕಿತ್ತು, ಅಥವಾ ಸೋಲ್ಮೇಟ್ ಬರಬೇಕಿತ್ತು, ಈ ಜರ್ನಿನಲ್ಲಿ ನಾನು ಒಂಟಿಯಾಗಿದ್ದೀನಿ, ಐ ನೀಡ್ ಅ ಸೋಲ್ಮೇಟ್, ಅಥವಾ ಐ ನೀಡ್ ಅ ಪಾರ್ಟ್ನರ್ಶಿಪ್, ಅಥವಾ ಫ್ರೆಂಡ್ಶಿಪ್ಸ್ ಇರ್ಬೋದು, ಅಥವಾ ಲೈಫ್ ನೀವು ಅಂದ್ಕೊಂಡಿರೋ ಥರ ಹ್ಯಾಪಿ ಇಲ್ಲದೆ ಇರ್ಬೋದು. ಸೊ ಆ ಒಂದು ಸ್ಯಾಡ್ನೆಸ್ ಇರ್ಬೋದು, ಯಾಕೆ ಈ ರೀತಿ ಆಗ್ತಾಯಿದೆ, ಯಾಕೆ ನಾನು ಅಂದ್ಕೊಂಡಿದ್ದ ಸ್ಟೇಜಿಗೆ ನಾನು ಇನ್ನೂ ರೀಚ್ ಆಗಿಲ್ಲ ಅಂಥೇಳಿ. ದೇರ್ ಈಸ್ ಅ ಲಿಟಲ್ ಬಿಟ್ ಆಫ್ ಸ್ಯಾಡ್ನೆಸ್, ಡಿಸಪಾಯಿಂಟ್ಮೆಂಟ್ ಆರ್ ಕಂಪ್ಯಾರಿಸನ್. ನಿಮ್ಮ ಲೈಫ್ ಬೇರೆಯವ್ರ ಜೊತೆ ಆಲ್ರೆಡಿ ನಿಮ್ಮ ಏಜ್ ಗ್ರೂಪ್ ಅವ್ರಿಗೆ ಅಥವಾ ನಿಮಗೆ ಬೇರೆಯವ್ರಿಗಿಂತ ನಿಮಗೆ ಟ್ಯಾಲೆಂಟ್ ಇದೆ ಬಟ್ ಅವರು ಆ ಸ್ಟೇಜಿಗೆ ರೀಚ್ ಆಗಿರೋದನ್ನ ನೋಡಿ, ಅಥವಾ ಬೇರೆಯವ್ರು ಆಲ್ರೆಡಿ ಅಚೀವ್ ಮಾಡಿರೋದನ್ನ ನೋಡಿ ನಾನು ಇನ್ನೂ ಏನೂ ಮಾಡಿಲ್ಲ ಅನ್ನೋ ಥರ ಡಿಸಪಾಯಿಂಟ್ಮೆಂಟು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ನಿಮ್ಮ ಪಾಸ್ಟ್ನ ತೋರಿಸ್ಬಿಟ್ಟು ಹೇಳ್ತಾ ಇದ್ದಾರೆ, ಲೈಕ್ ಇಷ್ಟು ದೂರ ಬಂದಿದ್ದೀರಾ, ಇಷ್ಟನ್ನೆಲ್ಲ ಅನುಭವಿಸಿದ್ದೀರಾ, ಇಷ್ಟೊಂದು ಹಾರ್ಡ್ಶಿಪ್ಸಿಂದ, ಡಿಫಿಕಲ್ಟ್ ಸಿಚುವೇಶನ್ಸಿಂದ ಆಚೆ ಬಂದಿದ್ದೀರಾ. ವೈ ಡೋಂಟ್ ಯು ಗಿವ್ ಯೋರ್ ಸೆಲ್ಫ್ ಅಪ್ರಿಸಿಯೇಷನ್, ಅ ಪ್ಯಾಟ್ ಆನ್ ದ ಬ್ಯಾಕ್. ನಿಮ್ಮ ಭುಜನ ನೀವು ತಟ್ಕೊಳ್ತಾ ವೈ ಕಾಂಟ್ ಯು ಅಪ್ರಿಷಿಯೇಟ್, ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡೋದಕ್ಕೆ, ನಿಮ್ಮನ್ನು ನೀವು ಓ ಮೈ ಗಾಡ್ ಐ ಹ್ಯಾವ್ ಡನ್ ಸೋ ಮಚ್ ನನ್ನ ಲೈಫಲ್ಲಿ, ನನ್ನ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ದರೆ ಮೇ ಬಿ ಇಂಥ ಒಂದು ಕೇಪಬಿಲಿಟಿಯಿಂದ, ಇಂಥ ಒಂದು ಸ್ಟ್ರೆಂತಿಂದ ಈ ಸಿಚುವೇಷನಿಂದ ಆಚೆ ಬರೋಕ್ಕಾಗ್ತಾ ಇರಲಿಲ್ಲ. ಬಟ್ ಐ ಹ್ಯಾವ್ ಗಾನ್ ಥ್ರೂ ಸೋ ಮಚ್ ನನ್ನ ಲೈಫಲ್ಲಿ ಆ್ಯಂಡ್ ಐ ಆಮ್ ಹ್ಯಾಪಿ ವೇರ್ ಐ ಆ್ಯಮ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಕ್ಯಾನ್ ಯು ಬಿ ಹ್ಯಾಪಿ, ನೀವಿರೋ ಅಂಥ ಜಾಗಕ್ಕೆ ಕ್ಯಾನ್ ಯು ಬಿ ಗ್ರೇಟ್ಫುಲ್. ನೀವಿರೋ ಅಂಥ ಜರ್ನಿನಲ್ಲಿ ಇಷ್ಟು ದೂರ ಬಂದು ಇಷ್ಟನ್ನೆಲ್ಲ ಅನುಭವಿಸಿ, ಎಷ್ಟೊಂದು ಸಿಚುವೇಷನಿಂದ, ಡಿಫಿಕಲ್ಟ್ ಟೈಮಿಂದ ಆಚೆ ಬಂದು, ಹಾರ್ಟ್ ಬ್ರೇಕ್ಸಿಂದ ಆಚೆ ಬಂದು, ಸಫರಿಂಗ್ಸಿಂದ ಆಚೆ ಬಂದು, ಇವತ್ತು ನೀವಿಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ, ಇಷ್ಟು ಬೋಲ್ಡ್ ಆಗಿ ನೀವು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗುವಂಥ ಒಂದು ಸ್ಟೇಜಲ್ಲಿ ನೀವು ನಿಂತಿದ್ದೀರಾ. ಕ್ಯಾನ್ ಯು ಬಿ ಟೇಕ್ ಅ ಮೊಮೆಂಟ್ ಆ್ಯಂಡ್ ಕ್ಯಾನ್ ಯು ಬಿ ಗ್ರೇಟ್ಫುಲ್. ಕ್ಯಾನ್ ಯು ಟೇಕ್ ಅ ಮೊಮೆಂಟ್ ಈ ಸಮಯದಲ್ಲಿ ಆ್ಯಂಡ್ ನಿಮಗೆ ನೀವು ಹೇಳ್ಕೊಳ್ಳಿ, ಐ ಆಮ್ ಸೋ ಗ್ರೇಟ್ಫುಲ್, ನನ್ನ ಬಗ್ಗೆ ನಾನು ಅಷ್ಟು ಹೆಮ್ಮೆ ಪಡ್ತೀನಿ, ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ಸೆಲ್ಫ್. ನಾನು ಇವತ್ತು ಈ ಪರಿಸ್ಥಿತಿಗೆ ನನ್ನನ್ನು ನಾನು ಒಂದು ಹಾರ್ಟ್ ಬ್ರೇಕ್ಸಿಂದ ಆಚೆ ತಂದು ನೆಕ್ಸ್ಟ್ ಚಾಪ್ಟರ್ನ ಬರೆಯೋದಕ್ಕೆ ಐ ಆಮ್ ರೆಡಿ, ಐ ಆಮ್ ಸೋ ಗ್ರೇಟ್ಫುಲ್, ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಮೈ ಸೆಲ್ಫ್ ಅಂಥೇಳಿ. ಸೊ ಯು ನೀಡ್ ಅ ಲಾಟ್ ಆಫ್ ಗ್ರ್ಯಾಟಿಟ್ಯೂಡ್ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ನಿಮ್ಮ ಎನರ್ಜಿನ ಶಿಫ್ಟ್ ಮಾಡೋದಕ್ಕೆ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ಬಾಡಿ,
ಎಷ್ಟೊಂದು ಸಿಚುವೇಶನ್ಗಳಿಂದ ನಾವು ಧೈರ್ಯವಾಗಿ ಆಚೆ ಬಂದ್ವಿ. ನನ್ನ ಬಾಡಿ ನನಗೆ ಸಪೋರ್ಟ್ ಮಾಡ್ತು, ನನ್ನ ಮೈಂಡ್ ನನಗೆ ಸಪೋರ್ಟ್ ಮಾಡ್ತು. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ಸೆಲ್ಫ್ ಅಂತ ಹೇಳಿ. ಕ್ಯಾನ್ ಯು ಬಿ ಗ್ರೇಟ್ಫುಲ್ ಈ ಸಮಯದಲ್ಲಿ ನಿಮಗೆ ನೀವು ನಿಮ್ಮ ಬೆನ್ನನ್ನು ನೀವು ತಟ್ಕೊಂಡು ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತ ಹೇಳ್ಕೊಳ್ಳೋದು ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಬಿಕಾಸ್ ನಿಮಗೆ ನೀವು ಎಷ್ಟೊಂದು ಕ್ರೆಡಿಟ್ ನೀವು ಕೊಟ್ಕೊಳ್ಳೋದಿಲ್ಲ. ಇಷ್ಟೊಂದು ಮಾಡಿ ಇಷ್ಟೊಂದು ನಾನು ಐ ಹ್ಯಾವ್ ಅಚೀವ್ಡ್ ಸೋ ಮಚ್, ನಿಮ್ಮ ಅಚೀವ್ಮೆಂಟಿಗೆ ನೀವು ಕೊಡಬೇಕಾಗಿರುವಂಥ ಕ್ರೆಡಿಟ್ ನೀವು ಕೊಟ್ಕೊಳ್ಳೋದಿಲ್ಲ, ಆ ಪ್ರೌಡ್ನೆಸ್ನ ನೀವು ತೋರಿಸ್ಕೊಳ್ಳೋದಿಲ್ಲ, ನಿಮಗೆ ನೀವು ಟ್ರೀಟ್ ಕೊಟ್ಕೊಳ್ಳೋದಿಲ್ಲ. ಇಲ್ಲ ಕೊಟ್ಕೊಳ್ಳೋ ಅಂತ ಒಂದು ಐಡಿಯಾ ಬಂದ್ರೂ ಯು ಮೇ ರಿಜೆಕ್ಟ್ ಇಟ್. ಯಾಕೆ ಇಟ್ಸ್ ನಾಟ್ ವೆರಿ ಇಂಪಾರ್ಟೆಂಟ್ ಅಂಥೇಳಿ. ಸೊ ನೋ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನೋ, ಪ್ಲೀಸ್ ಸೆಲೆಬ್ರೇಟ್ ಯುವರ್ ಲೈಫ್. ನಿಮ್ಮ ಲೈಫನ್ನು ನೀವು ಸೆಲೆಬ್ರೇಟ್ ಮಾಡುವಂಥ ಒಂದು ಸಿಚುವೇಶನ್ ಇದು. ಪ್ಲೀಸ್ ಸೆಲೆಬ್ರೇಟ್ ಯುವರ್ ಲೈಫ್, ಪ್ಲೀಸ್ ಸೆಲೆಬ್ರೇಟ್ ಯುವರ್ ಅಚೀವ್ಮೆಂಟ್ಸ್. ನೆಕ್ಸ್ಟ್ ಏನಾಗ್ತಾ ಇದೆ ನೆಕ್ಸ್ಟ್ ಆಗತ್ತೆ, ಬಟ್ ಇದುವರೆಗೂ ನಿಮ್ಮ ದಾರಿನ ನೀವು ನಡೆದು ಬಂದಿರೋ ಅಂಥ ಒಂದು ಪಾತ್ನ, ನಿಮ್ಮ ಲೈಫ್ನ, ನಿಮ್ಮ ಪಾಸ್ಟ್ನ, ನಿಮ್ಮ ಧೈರ್ಯನ, ನಿಮ್ಮ ಬೋಲ್ಡ್ನೆಸ್ನ, ನಿಮ್ಮ ಕರೇಜ್ನ, ನಿಮ್ಮ ಸ್ಟ್ರೆಂತ್ನ, ನಿಮ್ಮ ಪೇಷನ್ಸ್ನ ಪ್ಲೀಸ್ ಸೆಲೆಬ್ರೇಟ್. ನಿಮಗೆ ನೀವು ಏನಾದರೂ ಗಿಫ್ಟ್ ಕೊಟ್ಕೊಳ್ಳಿ, ನಿಮಗೆ ನೀವು ಏನಾದರೂ ಅಪ್ರಿಷಿಯೇಟ್ ಮಾಡಿ. ಆ ಮಿರರಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ತಾ ಐ ಆಮ್ ಸೋ ಪ್ರೌಡ್ ಆಫ್ ಯು, ಐ ಆಮ್ ಸೋ ಪ್ರೌಡ್ ಆಫ್ ಯು ಅಂತ ಹೇಳ್ಕೊಳ್ಳಿ. ಬಿಕಾಸ್ ನೆಕ್ಸ್ಟ್ ಜರ್ನಿ ಏನು ಹೋಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಬಿ ಅ ಪವರ್ಫುಲ್ ಜರ್ನಿ. ಆ ಜರ್ನಿಗೆ ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಆ ಜರ್ನಿಗೆ ಎಂಟರ್ ಆಗೋದಕ್ಕೆ ಮುಂಚೆ, ಅಥವಾ ಆ ಜರ್ನಿನಲ್ಲಿ ನೀವು ಆಲ್ರೆಡಿ ಇರ್ಬೋದು, ಆಲ್ರೆಡಿ ನೀವು ನೆಕ್ಸ್ಟ್ ಏನು ಮಾಡಬೇಕು ಅದ್ರ ಬಗ್ಗೆ ಆಲೋಚಿಸ್ತಿರ್ಬೋದು. ಬಟ್ ಈ ಸಮಯದಲ್ಲಿ ಸ್ವಲ್ಪ ಡಲ್ ಆಗಿರ್ಬೋದು, ಕಂಪ್ಯಾರಿಸನ್ ಇರ್ಬೋದು, ಅಥವಾ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ತಿರ್ಬೋದು, ಅಥವಾ ಇಂಥದ್ದೊಂದು ಅಚೀವ್ ಮಾಡಿಬಿಟ್ಮೇಲೆ ನಾನು ಖುಷಿಯಾಗಿರ್ತೀನಿ, ಅಥವಾ ಈ ಜಾಬ್ ಸಿಕ್ಕಿದ ಮೇಲೆ ಐ ಆಮ್ ಗೋಯಿಂಗ್ ಟು ಸೆಲೆಬ್ರೇಟ್, ಅಥವಾ ಮೇಜರ್ ಮೈಲ್ ಸ್ಟೋನ್ ಸಿಕ್ಕಿದಾಗ ಅಚೀವ್ ಮಾಡಿದಾಗ ನಾನು ಐ ವಿಲ್ ಬಿ ಹ್ಯಾಪಿ ಆ್ಯಂಡ್ ಐ ವಿಲ್ ಸೆಲೆಬ್ರೇಟ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಡೋಂಟ್ ಪೋಸ್ಟ್ಪೋನ್ ಸೆಲೆಬ್ರೇಷನ್, ಡೋಂಟ್ ಪೋಸ್ಟ್ಪೋನ್ ಹ್ಯಾಪಿನೆಸ್. ನಿಮ್ಮನ್ನು ನೀವು ಗ್ರೇಟ್ಫುಲ್ ಆಗಿರೋದಕ್ಕೆ ಯಾವುದೇ ಸಿಚುವೇಶನನ್ನು ಬಿಡಬೇಡಿ. ಸೆಲೆಬ್ರೇಟ್ ಎವ್ರಿ ಸ್ಮಾಲ್ ವಿನ್ಸ್. ಓಕೆ, ಇವತ್ತು ನೀವು ಒಂದು ವರ್ಷದಿಂದ ಅಂದ್ಕೊಳ್ತಾ ಇದ್ದೀರಾ 5 ಗಂಟೆಗೆ ಎದ್ದೇಳ್ಬೇಕಂತ ಹೇಳಿ, ಇವತ್ತು ಎದ್ರಿ, ಸೆಲೆಬ್ರೇಟ್ ದ್ಯಾಟ್. ಇವತ್ತು ಹೆಲ್ದಿಯಾಗಿ ಊಟ ಮಾಡಿದ್ರಿ, ಸೆಲೆಬ್ರೇಟ್ ದ್ಯಾಟ್. ಇವತ್ತು ನೀವು ಅಂದ್ಕೊಂಡಿದ್ದು ಟು ಡೂ ಲಿಸ್ಟಲ್ಲಿ ಇದ್ದಿದ್ದು ಎಲ್ಲ ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ರಿ, ಸೆಲೆಬ್ರೇಟ್ ದ್ಯಾಟ್. ಹೆಂಗೆ ಸೆಲೆಬ್ರೇಟ್ ಮಾಡೋದು, ಗ್ರ್ಯಾಟಿಟ್ಯೂಡ್ ಬರೀರಿ, ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಮೈ ಸೆಲ್ಫ್ ಅಂತ ಹೇಳಿ. ಅಥವಾ ನಿಮ್ಮ ಫೇವ್ರೆಟ್ ಕಾಫಿ ಶಾಪಿಗೆ ಹೋಗಿ ಬೈ ಯೋರ್ ಸೆಲ್ಫ್ ಅ ಕಾಫಿ, ಆರ್ ಟೇಕ್ ಯೋರ್ ಸೆಲ್ಫ್ ಫಾರ್ ಅ ವಾಕ್. ಯಾವುದಾದ್ರೂ ವಾಕಿಗೆ ಹೋಗೋದು, ವಾಟ್ ಈಸ್ ಯೋರ್ ಫೇವ್ರೆಟ್ ಥಿಂಗ್, ಬುಕ್ ಓದೋದು, ಅಥವಾ ಯಾವುದಾದ್ರೂ ಒಂದು ಶೋ ನೋಡೋದು. ಸೊ ನಿಮ್ಮನ್ನು ನೀವು ಸೆಲೆಬ್ರೇಟ್ ಮಾಡಿ. ನಿಮ್ಮ ಸಕ್ಸಸ್ನ, ನೀವು ಇದುವರೆಗೂ ಏನು ಸಕ್ಸಸ್ನ ಕಂಡಿದ್ದೀರಾ ಅದನ್ನು ಸೆಲೆಬ್ರೇಟ್ ಮಾಡಿ. ಆ್ಯಂಡ್ ಡೋಂಟ್ ಟೆಲ್ ಮಿ ಇದುವರೆಗೂ ನಾನು ಸಕ್ಸಸ್ಸೇ ಆಗಿಲ್ಲ ಅಂತ ಹೇಳಿ. ಯು ವೇರ್ ಸಕ್ಸಸ್ಫುಲ್ ಎಷ್ಟೊಂದು ಏರಿಯಾಸ್ನಲ್ಲಿ. ಎಷ್ಟೊಂದು ಹಾರ್ಟ್ ಬ್ರೇಕ್ ಇರ್ಬೋದು, ಸಫರಿಂಗ್ ಇರ್ಬೋದು, ಪೇನ್ಫುಲ್ ಸಿಚುವೇಶನ್ಸ್ ಇರ್ಬೋದು, ಅಥವಾ ಬೆಳಗ್ಗೆ ಎದ್ದೇಳೋದಿರ್ಬೋದು, ಆ ಸ್ಮೈಲ್ ಇಟ್ಕೊಂಡು ನಿಮ್ಮ ಮುಖದ ಮೇಲೆ ನಿಮ್ಮ ಬ್ಯೂಟಿಫುಲ್ ಆ ಬ್ರಿಲಿಯನ್ಸ್, ಆ ರೇಡಿಯಂಟ್ ಎನರ್ಜಿ ಇರ್ಬೋದು, ಅದನ್ನು ಬೇರೆಯವ್ರಿಗೆ ನೀವು ಸ್ಪ್ರೆಡ್ ಮಾಡ್ತಾ ಇರ್ಬೋದು, ನಿಮ್ಮ ಲವ್ನ, ನಿಮ್ಮ ಸ್ಮೈಲ್ನ. ಸೆಲೆಬ್ರೇಟ್ ದ್ಯಾಟ್. ಸೊ ನಿಮ್ಮನ್ನು ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಯು ಆರ್ ಅ ಫೆಸ್ಟಿವಲ್, ಯು ಆರ್ ಇಂಪಾರ್ಟೆಂಟ್. ಓಕೆ, ಸೊ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ನ ನೀವು ತಂದ್ಕೊಂಡು ಪ್ಲೀಸ್ ಸೆಲೆಬ್ರೇಟ್ ಯುವರ್ ಸೆಲ್ಫ್. ನಿಮ್ಮ ಪಾಸ್ಟ್ನ, ನಿಮ್ಮ ಪಾಸ್ಟ್ ಫೇಲ್ಯೂರ್ಸ್ನ, ನಿಮ್ಮ ಪಾಸ್ಟ್ ವಿಕ್ಟರೀಸ್ನ, ನಿಮ್ಮ ಪಾಸ್ಟ್ ಹಾರ್ಟ್ ಬ್ರೇಕ್ಸ್ನ, ಇವತ್ತು ಯಾವ ಸಿಚುವೇಶನಲ್ಲಿ ನಿಂತಿದ್ದೀರಾ ಆ ಸಿಚುವೇಶನನ್ನು, ಮತ್ತು ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ ಆ ಸಿಚುವೇಶನನ್ನು ಸೆಲೆಬ್ರೇಟ್ ಆ್ಯಂಡ್ ಬ್ಲೆಸ್ ಎವ್ರಿಥಿಂಗ್. ಗ್ರೂಪ್ ನಂಬರ್ 2, ಯು ಆರ್ ಸೋ ಸ್ಟ್ರಾಂಗ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತು ಹೇಳ್ತಾ ಇರೋದು ಪ್ಲೀಸ್ ಸೆಲೆಬ್ರೇಟ್ ನಿಮ್ಮ ಜರ್ನಿನ. ಮತ್ತು ನೆಕ್ಸ್ಟ್ ಹೋಗ್ತಾ ಇರೋ ಜರ್ನಿನಲ್ಲಿ ಏನೆಲ್ಲ ಬರೋದಿದೆ, ಯು ಆರ್ ಗೋಯಿಂಗ್ ಟು ಮೇಕ್ ಇಟ್ 100%. ನೀವೇನು ಅಂದ್ಕೊಳ್ತಾ ಇದ್ದೀರಾ ಅದನ್ನೆಲ್ಲ ಮಾಡೋ ಅಂಥ ಒಂದು look at that. The next card is Starry Night and Courage. You have to celebrate your courage.
ಐ ಆಮ್ ಕ್ವೈಟ್ ಶ್ಯೂರ್ ನಿಮ್ಮ ಸಿಚುವೇಶನ್ಸು ಅಥವಾ ನೀವು ಏನನ್ನು ಅನುಭವಿಸಿದ್ರಿ ಅದು ನನಗೆ ಬಂದಿದ್ರೆ ಅಥವಾ ಬೇರೆಯವ್ರು ಯಾರು ನೋಡ್ತಾ ಇದ್ದಾರೆ ಈ ರೀಡಿಂಗ್ನ ಅವ್ರಿಗೆ ಬಂದಿದ್ದರೆ ಅವ್ರು ಆ ರೀತಿ ಫೇಸ್ ಮಾಡ್ತಾ ಇರಲಿಲ್ಲ. ಈಗ ನನಗೆ ಬಂದಿದ್ದ ಚಾಲೆಂಜ್ ನಿಮಗೆ ಬಂದಿದ್ದಿದ್ರೆ ನಾನು ಫೇಸ್ ಮಾಡಿರೋ ಥರ ನೀವು ಫೇಸ್ ಮಾಡ್ತಾ ಇರಲಿಲ್ಲ. ಸೊ ಪ್ರತಿಯೊಬ್ಬರೂ ಅವರ ಕೈಲಿ ಎಷ್ಟು ಸಾಧ್ಯ ಅದನ್ನು ಫೇಸ್ ಮಾಡಿದ್ದಾರೆ, ಹೇಗೆ ಸಾಧ್ಯ ಆ ಒಂದು ದಾರಿನ ಹುಡ್ಕೊಂಡು ಆಚೆ ಬಂದಿದ್ದಾರೆ, ಹೀಲ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಎವ್ರಿ ಒನ್ ಆಫ್ ಯು ಆರ್ ಸ್ಟ್ರಾಂಗ್, ಬೋಲ್ಡ್, ಕರೇಜಿಯಸ್. ಸೊ ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ನೀವು ಇರುವಂಥ ಸಿಚುವೇಶನನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಅಂದರೆ ಇಷ್ಟು ದೂರ ನಾನು ಬಂದಿದ್ದೀನಿ, ನನ್ನ ದಾರಿನ ನಾನು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಅಂದರೆ ಯು ಆರ್ ನಾಟ್ ಅಕ್ನಾಲೇಜಿಂಗ್ ನಿಮ್ಮ ಪವರ್ನ, ನಿಮ್ಮ ಆ ಒಂದು ಕರೇಜ್ನ ಯು ಆರ್ ನಾಟ್ ಅಕ್ನಾಲೇಜಿಂಗ್. ಓಕೆ, ನಿಮ್ಮನ್ನು ನೀವು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತೀರಾ, ಆ ಕ್ರೆಡಿಟ್ ಕೊಡೋದಿಲ್ಲ ನಿಮಗೆ ನೀವು ಮಾಡಿರುವಂಥ ಅಚೀವ್ಮೆಂಟ್ಗೆ. ಸೊ ದಿಸ್ ಈಸ್ ದ ಮೊಮೆಂಟ್ ಆಫ್ ಸೆಲೆಬ್ರೇಷನ್, ಅಕ್ಸೆಪ್ಟೆನ್ಸ್. ನಿಮ್ಮದು ಗ್ರೂಪ್ ನಂಬರ್ 2, ಲುಕ್ ಎಟ್ ದ್ಯಾಟ್. ಲೈಕ್ ಇಡೀ ಯೂನಿವರ್ಸ್ ನಿಮ್ಮ ಕಡೆ ತಿರುಗಿ ನೋಡ್ತಾ ಇದೆ ನಿಮ್ಮ ಅಚೀವ್ಮೆಂಟ್ಸ್ ಮಾಡಿದಾಗ, ಆ ಧೈರ್ಯವಾಗಿ ನೀವು ಸ್ಟೆಪ್ಸ್ ತೊಗೊಂಡಾಗ. ಸೊ ಸೆಲೆಬ್ರೇಟ್ ಯುವರ್ ಜರ್ನಿ. ನಿಮ್ಮ ಇಂಪಾರ್ಟೆಂಟ್ ಮೆಸೇಜು ಇವತ್ತು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಸ್ಟ್ರೆಂತ್. ಸೊ ಯು ಆರ್ ವೆರಿ ವೆರಿ ಸ್ಟ್ರಾಂಗ್. ಸ್ಟ್ರೆಂತ್ ಇದೆ, ಕರೇಜ್ ಇದೆ, ಅಕ್ಸೆಪ್ಟೆನ್ಸ್ ಇದೆ. ಮತ್ತು ಈ ಜರ್ನಿ, ಈ ಬೋಟ್, ಈ ಶಿಪ್ ಸಮುದ್ರದ ಮಧ್ಯ ಇರೋವಂಥ ಒಂದು ಸಿಚುವೇಶನ್ ಇದು. ಇಷ್ಟು ದೂರ ಬಂದಿದ್ದೀರಾ, ಇಲ್ಲಿಂದ ನೆಕ್ಸ್ಟ್ ಹಾಫ್ ಆಫ್ ಯುವರ್ ಜರ್ನಿ ಈಸ್ ಗೋಯಿಂಗ್ ಟು ಬಿ ಅಡ್ವೆಂಚರಸ್. ಆ ಜರ್ನಿನ ಎಂಬಾರ್ಕ್ ಮಾಡೋದಕ್ಕೆ ಮುಂಚೆ ಅಂದರೆ ಆ ಜರ್ನಿಯಲ್ಲಿ ನೆಕ್ಸ್ಟು ಹೋಗೋದಕ್ಕೆ ಮುಂಚೆ, ಇನ್ನೊಂದು ಉಸಿರು ನೆಕ್ಸ್ಟು ತೊಗೊಳೋದಕ್ಕೆ ಮುಂಚೆ ಫಸ್ಟ್ ಸೆಲೆಬ್ರೇಟ್ ನಿಮ್ಮ ಪಾಸ್ಟನ್ನ. ಇದುವರೆಗೂ ನೀವು ಎಷ್ಟು ದೂರ ಬಂದಿದ್ದೀರಾ ಅದನ್ನು. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೇ ವಾಂಟ್ ಯು ಟು ಸೆಲೆಬ್ರೇಟ್ ನಿಮ್ಮ ಲೈಫ್ನ. ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನಿಮ್ಮ ಏನೆಲ್ಲ ಅನುಭವಿಸಿದ್ರೆ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಯು ಆರ್ ಸ್ಟ್ರಾಂಗ್, ಯು ಆರ್ ಬೋಲ್ಡ್, ಯು ಆರ್ ಕರೇಜಿಯಸ್, ಯು ಆರ್ ವೆರಿ ಸ್ಮಾರ್ಟ್, ಯು ಆರ್ ವೆರಿ ಟ್ಯಾಲೆಂಟೆಡ್. ಯಾರು ನಿಮಗೆ ಹೇಳಲಿಲ್ಲ ಅಂತ ಅಂದರೆ ವಿ ಲವ್ ಯು ಅಂತ ಹೇಳಿ, ಟೇಕ್ ಇಟ್ ಫ್ರಮ್ ಅಸ್, ವಿ ಲವ್ ಯು. ಓಕೆ, ಗ್ರೂಪ್ ನಂಬರ್ 2, ವಿ ಲವ್ ಯು ಆ್ಯಂಡ್ ವಿ ಸೆಲೆಬ್ರೇಟ್ ಯುವರ್ ಸಕ್ಸಸ್. ಕ್ವೀನ್ ಆಫ್ ವಾಂಡ್ಸ್, ಯು ಆರ್ ಅಮೇಝಿಂಗ್. ಗ್ರೂಪ್ ನಂಬರ್ 2. ಸೊ ನೆಕ್ಸ್ಟ್ ಚಾಪ್ಟರು ನೀವು ಎಲ್ಲಿ ಹೋಗೋ ಅಂಥ ಒಂದು ಧೈರ್ಯ ಮಾಡಿದ್ದೀರಾ ನೆಕ್ಸ್ಟ್ ಚಾಪ್ಟ್ರಲ್ಲಿ. ಮೇ ಬಿ ನಿಮ್ಮ ಹಾರ್ಟ್ ಬ್ರೇಕ್ ಆಗಿ ಜನರು ನಿಮ್ಮನ್ನ ಡಿಸಪಾಯಿಂಟ್ ಮಾಡಿ ಬಿಟ್ಟು ಹೋಗಿರ್ಬೋದು. ಬಟ್ ತಿರ್ಗಾ ನಿಮ್ಮ ಹಾರ್ಟ್ನ ನೀವು ಹೀಲ್ ಮಾಡಿಕೊಂಡು, ನಿಮ್ಮ ಹಾರ್ಟ್ನ ಓಪನ್ ಮಾಡಿ ನಿಮ್ಮ ನೆಕ್ಸ್ಟ್ ಸೋಲ್ಮೇಟ್ನ ಇನ್ವೈಟ್ ಮಾಡೋದಕ್ಕೆ ನೀವು ರೆಡಿ ಇರ್ಬೋದು. ಮನೆಯಲ್ಲಿ ಎಷ್ಟೊಂದು, ದಟ್ ಈಸ್ ಒನ್ ಆಫ್ ಎನ್ ಎಕ್ಸಾಂಪಲ್. ಯು ಆರ್ ರೆಡಿ ಟು ಇನ್ವೈಟ್ ನಿಮ್ಮ ಸೋಲ್ಮೇಟ್ನ, ನಿಮ್ಮ ಪಾರ್ಟ್ನರ್ಶಿಪ್ನ. ಅದಕ್ಕೂ ಧೈರ್ಯ ಬೇಕು. ಹಾರ್ಟ್ ಬ್ರೇಕ್ ಆಗಿದ್ರೂ ವೆನ್ ವಿ ಆರ್ ರೆಡಿ ಟು ಇನ್ವೈಟ್ ಮತ್ತೆ ಇನ್ನೊಬ್ರನ್ನ, ದಟ್ ಟೇಕ್ಸ್ ಅ ಲಾಟ್ ಆಫ್ ಕರೇಜ್ ಆ್ಯಂಡ್ ಬೋಲ್ಡ್ನೆಸ್. ಎಷ್ಟೊಂದು ಜನ ಆ ಹಾರ್ಟ್ನ ಕ್ಲೋಸ್ ಮಾಡಿದ ಮೇಲೆ ಇನ್ನು ಓಪನ್ ಮಾಡೋ ಅಂಥ ಧೈರ್ಯ ಮಾಡೋದಿಲ್ಲ. ದ್ಯಾಟ್ ಕಾಲ್ಸ್ ಫಾರ್ ಸೆಲೆಬ್ರೇಷನ್. ಗ್ರೂಪ್ ನಂಬರ್ 2. ಕೆಲವರು ಬಿಸ್ನೆಸ್ ಐಡಿಯಾಸ್ ಇರ್ಬೋದು, ಹೊಸದಾಗಿ ಏನಾದರೂ ಮಾಡಬೇಕಂತ ಅಂದ್ಕೊಳ್ತಾ ಇರ್ಬೋದು. ಮನೆಯಲ್ಲಿ ಯಾರು ಸಪೋರ್ಟೂ ಇಲ್ಲದೆ ಇರ್ಬೋದು. ನಿಮ್ಮ ಟ್ಯಾಲೆಂಟ್ನ ಅಂಡರ್ ಎಸ್ಟಿಮೇಟ್ ಮಾಡಿರ್ಬೋದು. ನೀವೇನೇ ಮಾಡೋಕ್ಕೆ ಹೋದ್ರೂ ಅವ್ರು ನಿಮ್ಮನ್ನು ಸಪೋರ್ಟಿವ್ ಆಗಿ ನಿಂತಿಲ್ಲದೆ ಇರ್ಬೋದು. ಬಟ್ ಯಾರ ಸಪೋರ್ಟ್ ಇಲ್ಲದೆ ಹೋಗಲಿ, ನಾನು ಮಾಡ್ತೀನಿ, ನಾನು ಅಚೀವ್ ಮಾಡ್ತೀನಿ ಅಂತ ಧೈರ್ಯವಾಗಿ ನಿಂತ್ಕೊಳ್ತಿರಲ್ಲ, ದಟ್ ಕಾಲ್ಸ್ ಫಾರ್ ಸೆಲೆಬ್ರೇಷನ್. ಇದುವರೆಗೂ ನೀವು ಎಲ್ಲಿ ತನಕ ಬಂದಿದ್ದೀರಾ, ದಟ್ ವಾಸ್ ಯೋರ್ ಸ್ಟ್ರೆಂತ್. ನಿಮ್ಮ ಸ್ಟ್ರೆಂತಿಂದ ಮಾತ್ರ ನೀವು ಇವತ್ತು ಈ ಪರಿಸ್ಥಿತಿನಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು. ಏಕೆಂದರೆ ಅಂಡರ್ಲೈಂಗ್ ಎನರ್ಜಿ, ಯೋರ್ ಜರ್ನಿ ವಾಸ್ ನಾಟ್ ಈಸಿ. ಈ ಕಾರ್ಡ್ ತೊಗೊಳೋದು ಬೇಡ ಅಂದ್ಕೊಂಡಿದ್ದೆ, ಯಾಕೆಂದರೆ ಇದು ಬಾಟಮ್ ಆಫ್ ದ ಡೆಕ್. ಬಟ್ ಈ ಕಾರ್ಡ್ ಲೈಕ್ ಇಟ್ ವಾಂಟ್ಸ್ ಟು ಕಮ್ ಡೌನ್. ಯು ಹ್ಯಾವ್ ಬಿನ್ ಥ್ರೂ ಅ ಲಾಟ್. ನಿಮ್ಮ ಲೈಫಲ್ಲಿ ತುಂಬ ಹಾರ್ಟ್ ಬ್ರೇಕ್, ನಾವು ಈಗ ತಾನೇ ಹಾರ್ಟ್ ಬ್ರೇಕ್ ಬಗ್ಗೆ ಮಾತಾಡ್ತಾ ಇದ್ದಿದ್ದು. ಯು ಹ್ಯಾವ್ ಬಿನ್ ಥ್ರೂ ಅ ಲಾಟ್ ನಿಮ್ಮ ಲೈಫಲ್ಲಿ. ಡಿಸಪಾಯಿಂಟ್ಮೆಂಟು, ಅಬ್ಯಾಂಡನ್ಮೆಂಟು, ಜನರು ಇಗ್ನೋರ್ ಮಾಡಿರ್ಬೋದು. ಲೈಕ್ ದೇರ್ ಇಸ್ ಅ ಲಾಟ್ ಆಫ್ ಹಾರ್ಟ್ ಬ್ರೇಕ್ ಆ್ಯಂಡ್ ಸಫರಿಂಗ್ ನಿಮ್ಮ ಲೈಫಲ್ಲಿ. ಬಟ್ ತಿರ್ಗಾ ನಿಮ್ಮ ಹಾರ್ಟನ್ನು ಹೀಲ್ ಮಾಡಿಕೊಂಡು ನಿಮ್ಮ ನೆಕ್ಸ್ಟ್ ಜರ್ನಿಗೆ ರೆಡಿ ಆಗ್ತಾ ಇದ್ದೀರಲ್ಲ, ಫಸ್ಟ್ ಅದನ್ನು ಸೆಲೆಬ್ರೇಟ್ ಮಾಡಿ. ಈ ಸಿಚುವೇಶನ್ಗೆ ಇಷ್ಟೊತ್ತಿಗೆ ನಾನು ಇಲ್ಲಿರಬೇಕು. ದಿಸ್ ಇಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಯು ಹೀಲ್ಡ್ ಯುವರ್ ಹಾರ್ಟ್. ನಿಮ್ಮ ಹಾರ್ಟನ್ನು ನೀವು ಹೀಲ್ ಮಾಡ್ಕೊಂಡ್ರಿ, ನಿಮ್ಮ ಲೈಫನ್ನು ನೀವು ಹೀಲ್ ಮಾಡ್ಕೊಂಡ್ರಿ, ನಿಮ್ಮ ನೆಕ್ಸ್ಟ್ ಜರ್ನಿಗೆ ನೀವು ಮತ್ತೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಆ್ಯಂಡ್ ದ್ಯಾಟ್ ಕಾಲ್ಸ್ ಫಾರ್ ಸೆಲೆಬ್ರೇಷನ್. ನಿಮ್ಮ ಗ್ರೂಪಲ್ಲಿ ನಾವು ಏನು ಇವತ್ತು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೂ, ನಿಮ್ಮ ಸಿಚುವೇಶನ್ಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಡ್ತಾ ಇರೋಂಥ ಆನ್ಸರು, ಗೈಡೆನ್ಸು, ಫಸ್ಟ್ ಸೆಲೆಬ್ರೇಟ್ ಮಾಡಿ ನೀವು ಎಲ್ಲಿದ್ದೀರಾ, ಯಾವ ಸಿಚುವೇಶನಲ್ಲಿದ್ದೀರಾ ಅಂತ ಹೇಳಿ. ಆ್ಯಂಡ್ ದೆನ್ ವಿ ವಿಲ್ ಪ್ಲ್ಯಾನ್ ನಿಮ್ಮ ನೆಕ್ಸ್ಟ್ ಜರ್ನಿ ಹೇಗಿರುತ್ತೆ, ಅಥವಾ ಯಾವ ರೀತಿ ಇರಬೇಕು, ಅಥವಾ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಬಿಕಾಸ್ ಯು ಹ್ಯಾವ್ ರೀಚ್ಡ್ ದ ಪಾಯಿಂಟ್
ನಿಮ್ಮ ಪಾಸ್ಟನ್ನು ನೀವು ಔಟ್ ಗ್ರೋ ಮಾಡಿದ್ದೀರಾ ಅಂದರೆ ಆ ಶೆಲ್ ಒಳಗಡೆ ಎಷ್ಟು ಬೆಳೆಯೋದಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಮಗು ಆಗಿದ್ದಾಗ ಒಂದು ತೊಟ್ಲಲ್ಲಿ ಇಟ್ಟರೆ ಸಾಕು, ಮಗು ದೊಡ್ಡದಾಗ್ತಾ ಆಗ್ತಾ ಬೆಡ್ ಬೇಕಾಗುತ್ತೆ, ಸಪ್ರೇಟ್ ಬೆಡ್ ಬೇಕಾಗುತ್ತೆ, ಸಪ್ರೇಟ್ ರೂಮ್ ಬೇಕಾಗುತ್ತೆ, ಸಪ್ರೇಟ್ ಮನೆ ಬೇಕಾಗುತ್ತೆ. ಸೊ ಯು ಹ್ಯಾವ್ ಔಟ್ ಗ್ರೋನ್ ದ ಪಾಸ್ಟ್. ನಿಮ್ಮ ಪಾಸ್ಟಲ್ಲಿ ಎಷ್ಟಿತ್ತು ಆ ಹಾಸಿಗೆ ಅದನ್ನು ಚಾಚಿ ಅದಕ್ಕಿಂತ ದೊಡ್ಡದಾಗಿ ಬೆಳೆದಿದ್ದೀರಾ ಇವಾಗ. ಸೊ ನೆಕ್ಸ್ಟ್ ಫೇಸ್ಗೆ ಹೋಗ್ತಾ ಇದ್ದೀರಾ. ಸೊ ನಿಮ್ಮ ನೆಕ್ಸ್ಟ್ ಫೇಸಲ್ಲಿ ಇನ್ನೂ ಜಾಸ್ತಿ ಗ್ರೋತ್ ಇರುತ್ತೆ, ಇನ್ನೂ ಜಾಸ್ತಿ ಸ್ಟ್ರೆಂತ್ ಇರುತ್ತೆ. ನೀವು ಇದುವರೆಗೂ ಏನು ಕಲ್ತಿದ್ದೀರಾ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಳ್ತೀರಾ. ನೀವು ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ ಅವ್ರ ಜರ್ನಿ ನಮಗೆ ಗೊತ್ತಿಲ್ಲ, ನಮ್ಮ ಜರ್ನಿ ಅವ್ರಿಗೆ ಗೊತ್ತಿಲ್ಲ. ಅವ್ರು ಯಾವ ರೀತಿ ಹಾರ್ಟ್ ಬ್ರೇಕ್ಸು ಅಥವಾ ಫೇಲ್ಯೂರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಿ ಆ ಸಿಚುವೇಶನಲ್ಲಿ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಿಮ್ಮ ಒಂದು ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾ ಸೆಲೆಬ್ರೇಟ್ ಅದರ್ಸ್ ಸಕ್ಸಸ್ ಆಲ್ಸೋ, ಬೇರೆಯವ್ರ ಸಕ್ಸಸ್ನ ಕೂಡ. ಯಾಕೆಂದರೆ ವಿ ಡೋಂಟ್ ನೋ ಅವ್ರು ಯಾವ ಪರಿಸ್ಥಿತಿನಲ್ಲಿದ್ದಾರೆ ಅಂತ ಹೇಳಿ. ಸೊ ದೇರ್ ಇಸ್ ನೋ ಕಂಪ್ಯಾರಿಸನ್. ಬೇರೆಯವ್ರ ಲೈಫು ನಮ್ಮ ಲೈಫಿಗೂ ಕಂಪ್ಯಾರಿಸನ್ನೇ ಇಲ್ಲ. ನಾವು ಎಲ್ಲಿದ್ವಿ, ಇವತ್ತೆಲ್ಲಿದ್ದೀವಿ, ಮುಂದೆ ಎಲ್ಲಿ ಹೋಗ್ತಾ ಇದ್ದೀವಿ, ಆ ಕಂಪ್ಯಾರಿಸನ್ ಮಾತ್ರನೇ ಇಸ್ ದ ರಿಯಲ್ ಕಂಪ್ಯಾರಿಸನ್. ಯಾಕೆಂದರೆ ನಮ್ಮ ಗ್ರೋತು ನಮ್ಮ ಜೊತೆ ಇಟ್ ಈಸ್ ಬಿಟ್ವೀನ್ ನಾವು, ನಮ್ಮ ಪಾಸ್ಟು, ನಮ್ಮ ಪ್ರೆಸೆಂಟು, ನಮ್ಮ ಫ್ಯೂಚರು, ಈ ಮೂರು ಮಾತ್ರನೇ ಕಂಪ್ಯಾರಿಸನ್ ನಾವು ಮಾಡಬೇಕಾಗಿರೋದು. ಸೊ ನೀವು 2 ವರ್ಷದ ಹಿಂದೆಗೆ ಕಂಪೇರ್ ಮಾಡಿಕೊಂಡ್ರೆ ಇವತ್ತಿರುವಂಥ ಸಿಚುವೇಶನ್ ಫಾರ್ ಬೆಟರ್. ಇವತ್ತಿಂದ ನೆಕ್ಸ್ಟ್ 2 ಇಯರ್ಸ್ಗೆ ಕಂಪೇರ್ ಮಾಡಿದ್ರೆ that situation has to be much different and better. So that is your comparison. ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗು ನಿಮ್ಮ ಬಗ್ಗೆ ಹೆಂಗೆ ಗ್ರೋ ಆಗ್ತಾ ಹೋಗುತ್ತೆ, ನೀವು ಹೆಂಗೆ ಗ್ರೋ ಆಗ್ತಾ ಹೋಗ್ತೀರಾ, ನೀವು ಹೆಂಗೆ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ, ದಟ್ ಈಸ್ ದ ಓನ್ಲಿ ಕಂಪ್ಯಾರಿಸನ್ ನೀವು ಮಾಡಬೇಕಾಗಿರೋದು. ಬಿಕಾಸ್ ಯು ಹ್ಯಾವ್ ಔಟ್ ಗ್ರೋನ್ ನಿಮ್ಮ ಪಾಸ್ಟಿಂದ ಆ್ಯಂಡ್ ಯು ಹ್ಯಾವ್ ಬಿಕಮ್ ಅ ಬೆಟರ್ ವರ್ಷನ್, ಅ ಸ್ಟ್ರಾಂಗ್ ವರ್ಷನ್ ಇವತ್ತು. ಸೊ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಯು ಆರ್ ಗೋಯಿಂಗ್ ಟು ಬಿ ಈವನ್ ಮೋರ್ ಸ್ಟ್ರಾಂಗರ್ ನಿಮ್ಮ ಜರ್ನಿನಲ್ಲಿ. ಸೊ ನೀವು ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಳ್ತಾ ಇರ್ಬೋದು, ಬಿಸ್ನೆಸ್ ಐಡಿಯಾ ಇರ್ಬೋದು, ಹೊಸ ರಿಲೇಷನ್ಶಿಪ್ಪನ್ನು ಇನ್ವೈಟ್ ಮಾಡೋದಕ್ಕಿರ್ಬೋದು, ಯು ಆರ್ ಟೋಟಲಿ ರೆಡಿ. ಬಟ್ ಆ ರೆಡಿನೆಸ್ ಜೊತೆಗೆ ಸೆಲೆಬ್ರೇಟ್ ನಿಮ್ಮ ಪಾಸ್ಟ್ನು ಕೂಡ ಆ್ಯಂಡ್ ಸೆಲೆಬ್ರೇಟ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಸೊ ಆ ಎನರ್ಜಿ, ಆ ವೈಬ್ರೇಷನ್ಸು, ಆ ಗ್ರೇಟ್ಫುಲ್ ಹಾರ್ಟ್ ಬಂದು ಇನ್ನೂ ಜಾಸ್ತಿ ಆಪರ್ಚುನಿಟೀಸ್ನ, ಇನ್ನೂ ವಂಡರ್ಫುಲ್ ರಿಲೇಷನ್ಶಿಪ್ನ, ಫ್ರೆಂಡ್ಶಿಪ್ಸ್ನ ಇನ್ವೈಟ್ ಮಾಡುತ್ತೆ ನಿಮ್ಮ ಲೈಫ್ಗೆ. ಬಿಕಾಸ್ ಯು ಆರ್ ಐ ಆಮ್ ಸೋ ಸರ್ಪ್ರೈಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳಿದ್ದು ಯು ಆರ್ ಅ ಬ್ಯೂಟಿಫುಲ್ ಸಾಂಗ್ ಅಂತ ಹೇಳಿ. ಸೊ ಯು ಆರ್ ಅ ಬ್ಯೂಟಿಫುಲ್ ಪೊಯಮ್, ಯು ಆರ್ ಅ ಬ್ಯೂಟಿಫುಲ್ ಸಾಂಗ್. ಓಕೆ, ಯಾವುದಾದ್ರೂ ಹಾಡು ಕೇಳಬೇಕಾದ್ರೆ ಆ ಮೆಲಡಿ, ಆ ಹಾರ್ಟ್ ಸ್ಟ್ರಿಂಗ್ನ ಪುಲ್ ಮಾಡೋವಂಥ ಒಂದು ಎಮೋಷನ್ಸ್ ಬರುತ್ತಲ್ಲ, ದಟ್ ಈಸ್ ಯು ಆರ್ ಅ ಬ್ಯೂಟಿಫುಲ್ ಸಾಂಗ್. ಯುವರ್ ಲೈಫ್ ಇಸ್ ಅ ಬ್ಯೂಟಿಫುಲ್ ಸಾಂಗ್. ಓಕೆ, ದಟ್ ಈಸ್ ಅಮೇಝಿಂಗ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಗೆ ನಿಮ್ಮ ಲೈಫನ್ನು ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಜೀವನ ಬಂದು ಇಟ್ಸ್ ಲೈಕ್ ಅ ಬ್ಯೂಟಿಫುಲ್ ಮೆಲೋಡಿಯಸ್ ಸಾಂಗ್ ಅಂತ ಹೇಳಿ. ಸೊ ಯು ಆರ್ ದ ಮೇನ್ ಕ್ಯಾರೆಕ್ಟರ್ ಆಫ್ ದಟ್ ಸಾಂಗ್ ಆ್ಯಂಡ್ ಪ್ಲೀಸ್ ಬಿ ಪ್ರೌಡ್ ಆಫ್ ಯುವರ್ ಸಾಂಗ್. ನಿಮ್ಮ ಹಾಡು, ಆ ಮೆಲಡಿ, ಆ ಬ್ಯೂಟಿ, ಡಿಫ್ರೆಂಟ್ ಕಾರ್ಡ್ಸು, ಡಿಫ್ರೆಂಟ್ ಫ್ಲೇವರು ಆ್ಯಂಡ್ ಎಂಜಾಯ್ ದ್ಯಾಟ್. ಓಕೆ, ದೆರ್ ಇಸ್ ನೋ ಕಂಪ್ಯಾರಿಸನ್. ಈ ಹಾಡು ಚೆನ್ನಾಗಿತ್ತಾ ಅಂತ ಹೇಳೋಕ್ಕಾಗೋದಿಲ್ಲ. ಯು ಹ್ಯಾವ್ ಯುವರ್ ಓನ್ ಯೂನಿಕ್ ಸಾಂಗ್. ಬೇರೆಯವ್ರದ್ದು ದೇ ಹ್ಯಾವ್ ದೇರ್ ಓನ್ ಯೂನಿಕ್ ಸಾಂಗ್, ಬೇರೆ ಕಾರ್ಡ್ಸು, ಬೇರೆ ನೋಟ್ಸು, ಬೇರೆ ರಾಗ. ನಿಮ್ಮ ಹಾಡು ಇಟ್ ಈಸ್ ಈಕ್ವಲಿ ಇಫ್ ನಾಟ್ ಮೋರ್ ಮೆಲೋಡಿಯಸ್. ಸೊ ಎಂಜಾಯ್ ಲಿಸ್ನಿಂಗ್ ಆ್ಯಂಡ್ ಸೆಲೆಬ್ರೇಟಿಂಗ್ ಯೋರ್ ಸಾಂಗ್. ನಿಮ್ಮ ಹಾಡನ್ನ, ಆ ಮೆಲಡಿನ, ಆ ಫ್ಲೇವರ್ನ ನೀವು ಸೆಲೆಬ್ರೇಟ್ ಮಾಡಿ. ಬಿಕಾಸ್ ಬೇರೆ ಯಾರ ಜೀವನನೂ ಈ ಒಂದು ಹಾಡು ಥರ ಇರೋದಿಲ್ಲ, ಅವ್ರದ್ದೇ ಬೇರೆ ಟೋನ್ ಇರುತ್ತೆ. ಬಟ್ ನಿಮ್ಮ ಟೋನು ಇಟ್ ಈಸ್ ಮೋಟಿವೇಶ್ನಲ್, ಇಟ್ ಈಸ್ ಇನ್ಸ್ಪಿರೇಷ್ನಲ್, ಇಟ್ ಈಸ್ ಬ್ಯೂಟಿಫುಲ್, ಇಟ್ ಈಸ್ ಡೀಪ್. ಓಕೆ, ಹೋಪ್ಫುಲಿ ಮೆಸೇಜ್ ರೆಸನೇಟ್ ಆಗ್ತಾಯಿದೆ, ಮೆಸೇಜಸ್ ಎಲ್ಲ ರೆಸನೇಟ್ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನನ್ನ ಮೈಂಡಲ್ಲಿ, ನನ್ನ ಹಾರ್ಟಲ್ಲಿ ಈ ಹನಿ, ಈ ಜೇನುತುಪ್ಪ ಬರ್ತಾ ಇರೋ ಥರ ಅನ್ನಿಸ್ತಾ ಇದೆ. ಅಷ್ಟು ಬ್ಯೂಟಿಫುಲ್ ಆಗಿರೋಂಥ ಮೆಸೇಜಸ್ಸು ನಿಮಗೆ ಬಂದಿದ್ದು. ಐ ಥರೋಲಿ ಎಂಜಾಯ್ಡ್. ನಿಮಗೆ ಎಷ್ಟು ಮಟ್ಟಿಗೆ ರೆಸನೇಟ್ ಆಯಿತು ಅಂತ ಗೊತ್ತಿಲ್ಲ, ಬಟ್ ಐ ಟೋಟಲಿ ಎಂಜಾಯ್ಡ್ ನಿಮ್ಮ ಮೆಸೇಜಸ್. ಆಲ್ ರೈಟ್, ಸೊ ಹೋಪ್ಫುಲಿ ಐ ಹೋಪ್ ನಿಮಗೆ ಈ ಮೆಸೇಜಸ್ ಎಲ್ಲ ರೆಸನೇಟ್ ಆಯಿತು ನಿಮ್ಮ ಕರೆಂಟ್ ಸಿಚುವೇಶನ್ಗೆ ಅಂಥೇಳಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿದ್ದಂಗೆ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕೆಳಗಡೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಎಸ್ಪೆಷಲಿ ನಿಮ್ಮ ಗ್ರೂಪ್ಗೆ ಐ ಆಮ್ ಕ್ಯೂರಿಯಸ್ ಇದೆ ಹೆಂಗೆ ರೆಸನೇಟ್ ಆಯಿತು ಅಂತ ಹೇಳಿ. ಆಲ್ ರೈಟ್, ಸೊ ಐಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಲವ್ ಯು, ಟೇಕ್ ಕೇರ್, ಬಾಯ್.